ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಭಾರತದ ವಂದೇ ಮಾತರಂಗೆ 150 ವರ್ಷಗಳ ಸಂಭ್ರಮ. ಸ್ವಾತಂತ್ರ್ಯ ಸೇನಾನಿಗಳ ಬಾಯಲ್ಲಿ ಕೇಳಿ ಬರ್ತಿದ್ದಂತಹ ಒಂದೇ ಮಾತು ವಂದೇ ಮಾತರಂ, ನಾವೆಲ್ಲರೂ ಒಂದೇ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎಂಬುದು. ಪ್ರಾಯಶಃ 1875ರಲ್ಲಿ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಗೆ ಅರ್ಪಿಸೋದಕ್ಕಾಗಿ ಬಂಕಿಮಚಂದ್ರ ಚಟರ್ಜಿಯವರು ವಂದೇ ಮಾತರಮನ್ನು ರಚಿಸ್ತಾರೆ. ಇದನ್ನು ರವೀಂದ್ರನಾಥ ಠಾಗೂರ್ ಅವರು ಸಂಯೋಜಿಸ್ತಾರೆ. ರಾಷ್ಟ್ರಗೀತೆಯಷ್ಟೇ ವಂದೇ ಮಾತರಂಗೂ ಕೂಡ ಮನ್ನಣೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನವೆಂಬರ್ 7, 2025ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಧುನಿಕ ಯುವ ಜನತೆಗೆ ವಂದೇ ಮಾತರಂನ ಮಹತ್ವ ಸಾರುವ ನಿಟ್ಟಿನಲ್ಲಿ ಈ ದಿನವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ದೇಶದೆಲ್ಲೆಡೆ ವಂದೇ ಮಾತರಂನ ಅರಿವು ಮೂಡಬೇಕು, ಜೊತೆಗೆ ಪ್ರತಿಯೊಬ್ಬ ಯುವ ಜನತೆಯಲ್ಲೂ ಕೂಡ ದೇಶ ಪ್ರೇಮ ಮೂಡಬೇಕು ಅನ್ನೋದೇ ಈ ದಿನದ ಉದ್ದೇಶ. ಇವತ್ತು ನ್ಯಾಷನಲ್ ಕನ್ಸ್ಯೂಮರ್ ಡೇ, ಅಂದರೆ ರಾಷ್ಟ್ರೀಯ ಗ್ರಾಹಕ ದಿನ. ಗ್ರಾಹಕರ ಹಕ್ಕುಗಳು ಹಾಗೆಯೇ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಅಂಗೀಕಾರ ಆಗುತ್ತೆ. ಈ ದಿನದ ಸವಿ ನೆನಪಿಗಾಗಿ ನಾವು ನ್ಯಾಷನಲ್ ಕನ್ಸ್ಯೂಮರ್ ಡೇಯನ್ನು ಆಚರಣೆ ಮಾಡ್ತೀವಿ. ಯಾವುದೇ ಒಂದು ವಿಚಾರದ ಕುರಿತಾಗಿ ಮಾಹಿತಿ ಪಡೆಯುವ, ಅನ್ಯಾಯ ಆದಾಗ ದನಿ ಎತ್ತುವ, ಹಾನಿಕಾರಕ ಉತ್ಪನ್ನಗಳ ವಿರುದ್ಧ ಹೋರಾಡುವ ಈ ಎಲ್ಲ ವಿಚಾರಗಳ ಸಲುವಾಗಿ ಒಬ್ಬ ಗ್ರಾಹಕನಿಗೆ ಸಿಗಬೇಕಾದಂತಹ ಹಕ್ಕು, ಶಿಕ್ಷಣ, ಮಾನ್ಯತೆಯನ್ನು ತಿಳಿಸುವ ಸಲುವಾಗಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ನೀವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಒಂದೊಂದು ವಸ್ತುವಿನ ಗ್ರಾಹಕರಾಗಿರ್ತೀವಿ. ಎಲ್ಲಿ ದನಿ ಎತ್ತಬೇಕೋ, ಎಲ್ಲಿ ನಮಗೆ ಹಾನಿಕಾರಕ ವಸ್ತುಗಳ ಪೂರೈಕೆ ಆಗ್ತಿದೆಯೋ ಅಲ್ಲಿ ದನಿ ಎತ್ತೋಣ. ಜೊತೆಗೆ ಎಲ್ಲಾದರೂ ಅಗತ್ಯ ಬಿತ್ತು ಮಾಹಿತಿಯನ್ನು ಪಡಿಬೇಕು ಅಂದರೆ ಖಂಡಿತವಾಗಿಯೂ ಮಾಹಿತಿಯನ್ನು ಪಡೆಯೋಣ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಕ್ರಿಸ್ಮಸ್ ಹಬ್ಬದ ಆಚರಣೆಯ ಹೊಸ್ತಿಲಲ್ಲಿ ನಾವಿದ್ದೇವೆ. ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀಸ್, ಕ್ರಿಸ್ಮಸ್ ಕುರಿತಾದ ಆಚರಣೆಯ ಕೂಗು ಕೇಳಿ ಬರ್ತಾ ಇದೆ. ಬಹಳ ವಿಶೇಷ ಅಂತ ಹೇಳಿದ್ರೆ, ಕ್ರೈಸ್ತ ಧರ್ಮದ ಬಂಧುಗಳು ಏಸು ಕ್ರಿಸ್ತನ ಜನ್ಮದಿನವನ್ನು ಕ್ರಿಸ್ಮಸ್ ಆಗಿ ಆಚರಣೆ ಮಾಡ್ತಾರೆ. ಕ್ರಿಸ್ಮಸ್ ಅಂದಾಗ ಒಂದೊಂದು ಆಚರಣೆ ಹಿಂದೆಯೂ ಕೂಡ ಒಂದೊಂದು ಪ್ರತೀತಿ ಇದೆ. ಏಸು ಹೇಗೆ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಯಾಕಾಗಿ, ಈ ಎಲ್ಲ ವಿಚಾರಗಳನ್ನು ಕುರಿತಾಗಿ ಮಾತನಾಡೋದಕ್ಕೆ, ಜೊತೆಗೆ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಫಾದರ್ ನವೀನ್ ಕುಮಾರ್ ಬಾಲರಾಜ್ ಇದ್ದಾರೆ. ಇವರು ಬೆಂಗಳೂರು ಮಹಾಧರ್ಮ ಕ್ಷೇತ್ರದಿಂದ ಸುಮಾರು 6 ವರ್ಷಗಳಿಂದ ಫಾದರ್ ಆಗಿ ಸೇವೆ ಸಲ್ಲಿಸ್ತಿದ್ದಾರೆ. ಬೀದರ್, ಚನ್ನಪಟ್ಟಣ, ಜೊತೆಗೆ ಬೆಂಗಳೂರಿನ ಚರ್ಚ್ನಲ್ಲೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಜೊತೆಗೆ ಫಾದರ್ ಆಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಧರ್ಮಗುರು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ಓಕೆ, ತಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು ಕಾರಂತರ ಸುಂದರ ಸಾಲುಗಳು. ಹರಿಯುತ್ತಿರುವ ನದಿಯ ಮುಂದು ಹಿಂದಿಗಿಂತ ದೊಡ್ಡದು, ಜೀವನ ಪ್ರವಾಹವೂ ಹಾಗೆಯೇ. ಅಲ್ಲಿ ನಾಳಿನ ಬದುಕು ನಿನ್ನೆಗಿಂತ ದೊಡ್ಡದೆಂಬುದೇ ಸತ್ಯ. ನಾಡಿದ್ದಿನ ಪಾಲಿಗೆ ನಾಳೆಯೂ ಸಣ್ಣದಾಗಬಹುದು. ಹೀಗಿರುವಲ್ಲಿ ವ್ಯಕ್ತಿ ತಾನೇ ಬಲು ದೊಡ್ಡವರೆಂದು ತಿಳಿಯಬೇಕಾಗಿಲ್ಲ. ಶಿವರಾಮ್ ಕಾರಂತರು ಬಹಳ ಸೊಗಸಾಗಿ ಹೇಳಿದ್ದಾರೆ ನೋಡಿ. ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ಎಲ್ಲವೂ ಕೂಡ ಚೇಂಜ್ ಆಗ್ತಲೇ ಹೋಗ್ತಿರುತ್ತೆ, ಬದಲಾವಣೆ ಇರುತ್ತೆ, ದೊಡ್ಡದಾಗ್ತಾ ಹೋಗ್ತಿರುತ್ತೆ.
ಕಾಲವು ಮುಂದೆ ಓಡ್ತಿರ್ಬೇಕಾದ್ರೆ, ಬದಲಾವಣೆ ಸಾಕ್ತಿರ್ಬೇಕಾದ್ರೆ ಮನುಷ್ಯ ದೊಡ್ಡವನಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಶಿವರಾಮ್ ಕಾರಂತರ ಮಾತು. ಫಾದರ್, ಮೊದಲಿಗೆ ಕ್ರಿಸ್ಮಸ್ನ ಹಾರ್ದಿಕ ಶುಭಾಶಯಗಳು ತಮಗೆ. ತಮಗೂ ಸಹ ಶುಭಾಶಯಗಳು. ಧನ್ಯವಾದಗಳು. ಒಂದು ರೀತಿ ಹಬ್ಬದ ವಾತಾವರಣ, ಎಲ್ಲರ ಹಬ್ಬಕ್ಕೂ ಕೂಡ ಒಂದೊಂದು ಆಚರಣೆಯ ಮಹತ್ವ ಇರುತ್ತೆ. ಪ್ರಾಯಶಃ ಕ್ರಿಸ್ಮಸ್ ಅಂದಾಗ ನಾನು ಒಂದು ತಿಂಗಳಿಂದ ಆ ಸಂಭ್ರಮನ ನೋಡ್ತೇನೆ. ನಾವು ಬೆಂಗಳೂರನ್ನ ತೆಗೆದುಕೊಂಡ್ರೆ ಬೆಂಗಳೂರಿನ ರಸ್ತೆಗಳಲ್ಲೆಲ್ಲ ಈ ಕ್ರಿಸ್ಮಸ್ ಟ್ರೀ, ಆ ಡೆಕೋರೇಷನ್ಸ್ ಆಗಿರಬಹುದು, ಸಣ್ಣ ಒಂದು ಗ್ಯಾಜೆಟ್ ಶಾಪ್ ಇಂದ ಹಿಡಿದು ದೊಡ್ಡ ದೊಡ್ಡ ಶೋರೂಮ್ ತನಕ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಹೇಗೆ ಆಚರಣೆ ಸಾಗ್ತಾ ಇದೆ ನಿಮ್ಮ ಚರ್ಚ್ನಲ್ಲಿ? ಮೇಡಮ್, ತಾವು ಹೇಳ್ದಾಗೆ ವರ್ಷದಲ್ಲಿ ಒಂದು ಅತ್ಯಂತ ಉತ್ಸಾಹಭರಿತವಾದಂಥ ತಿಂಗಳು ಅಂತ ಹೇಳಿದ್ರೆ ಈ ಡಿಸೆಂಬರ್ ತಿಂಗಳು. ಮೊದಲನೇದಾಗಿ ಕ್ರಿಸ್ಮಸ್. ಜಗತ್ತಿನಾದ್ಯಂತ ಅನೇಕರು ಯಾವುದೇ ಜಾತಿ, ಭಾಷೆ, ಭೇದ, ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಸಂಭ್ರಮದಿಂದ, ಸಡಗರದಿಂದ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಇದು ಸಾಂಭ್ರಮಿಕ ಆಚರಣೆ, ಸಂತೋಷದ ಆಚರಣೆ. ಅದ್ರ ಜೊತೆಗೆ ಈ ಹೊಸ ವರ್ಷದ ಈ ಹತ್ತಿರ ಬಹಳ ಸಮೀಪವಾಗಿ ನಾವು ಹೊಸ ವರ್ಷವನ್ನು ಸಹ ಆಚರಿಸ್ತೇವೆ. ತಾವು ಹೇಳಿದಾಗೆ ಎಲ್ಲ ರಸ್ತೆಗಳು, ಮನೆಗಳು, ಶಾಪಿಂಗ್ ಮಾಲ್, ಕಾಂಪ್ಲೆಕ್ಸ್ ಆಗಿರ್ಬೋದು, ನಮ್ಮ ಧಾರ್ಮಿಕ ಚರ್ಚ್ಗಳಾಗಿರ್ಬೋದು, ಧಾರ್ಮಿಕ ಸಂಘ ಸಂಸ್ಥೆಗಳಾಗಿರ್ಬೋದು, ಕ್ರಿಸ್ಮಸ್ ಸ್ಟಾರ್, ಕ್ರಿಸ್ಮಸ್ ಟ್ರೀ, ಗೋದಲಿ, ಜಗಮಗಿಸುವಂಥ ಬೆಳಕು, ಸೀರಿಯಲ್ ಸೆಟ್ ಅಲಂಕಾರ, ಈ ರೀತಿಯಾಗಿ ಅನೇಕ ಒಂದು ಸಂಭ್ರಮವನ್ನು, ಉತ್ಸಾಹವನ್ನು ಮನೆ ಮಾಡುವಂಥದ್ದು ಈ ಕ್ರಿಸ್ಮಸ್ ಆಚರಣೆಯಾಗಿದೆ. ಅದಕ್ಕೋಸ್ಕರ ಬಹಳ ಸಂತೋಷವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ, ಮುದಿ ವಯಸ್ಸಿನವರಿಗೆ ಈ ಒಂದು ಕ್ರಿಸ್ತ ಜಯಂತಿ ಆಚರಣೆ ಒಂದು ಶ್ರೇಷ್ಠ ಸಂತೋಷವನ್ನು ತರುತ್ತದೆ. ಓಕೆ, ಕ್ರಿಸ್ಮಸ್ ನಾವು ಡಿಸೆಂಬರ್ 25ಕ್ಕೆ ಆಚರಣೆ ಮಾಡಿದ್ರು ಕೂಡ ಅದರ ಹಿಂದಿನ ದಿನಗಳನ್ನು ಕ್ರಿಸ್ಮಸ್ ಈವ್ ಅಂತ ನಾವು ಕರಿತೀವಲ್ವಾ? ಏನಾದರೂ ಅದಕ್ಕೊಂದು ವಿಶ್ಲೇಷಣೆ ಇದೆಯಾ? ಕ್ರಿಸ್ಮಸ್ ಈವ್ ಅಂದರೆ ಏನು ಅನ್ನೋದು? ಹೌದು ಮೇಡಮ್, ಖಂಡಿತ. ಮೊದಲನೇದಾಗಿ ನಮ್ಮ ಈ ಬೈಬಲ್ ಶ್ರೀ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ. ಯೋವಾನರ ಶುಭ ಸಂದೇಶ ಅಧ್ಯಾಯ 3:16ನೇ ವಚನ ಹೀಗಿದೆ: ಈ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂತ ಹೇಳಿದ್ರೆ ತಮ್ಮ ಏಕೈಕ ಪುತ್ರನನ್ನು, ದೇವರನ್ನೇ ದಾನ ಮಾಡುವಷ್ಟು ಪ್ರೀತಿಯನ್ನು ತೋರಿಸಿದರು. ಅದೇ ಈ ಕ್ರಿಸ್ಮಸ್ ಆಚರಣೆ. ನಾವು ಅಂದ್ಕೊಳ್ತೇವೆ, ನಾವು ಯಾರಿಗಾದ್ರೂ ನಾವು ಪ್ರೀತಿ ತೋರಿಸ್ಬೇಕಾದ್ರೆ ನಮ್ಮ ಒಂದು ಬಹುಮಾನವನ್ನು ಕೊಡ್ತೇವೆ, ನಮ್ಮ ಉಡುಗೊರೆಯನ್ನು ಕೊಡ್ತೇವೆ, ಅದು ಪ್ರೀತಿಯನ್ನು ತೋರಿಸೋದು. ಆದರೆ ತನ್ನ ಸ್ವಂತ ಮಗನನ್ನು ದಾನ ಮಾಡುವಷ್ಟು ಪ್ರೀತಿಸೋದು ದೇವರು ಮಾತ್ರ. ಈ ಒಂದು ಹಂಚಿಕೆ, ಈ ಪ್ರೀತಿಯ ಹಬ್ಬ, ಶಾಂತಿಯ ಹಬ್ಬ ಅಂತ ನಾವು ಕ್ರಿಸ್ಮಸನ್ನು ಕರಿತೇವೆ. ಕ್ರಿಸ್ಮಸ್ ಈವ್ ಅಥವಾ ನಾವು ಕನ್ನಡದಲ್ಲಿ ಕ್ರಿಸ್ಮಸ್ ಜಾಗರಣೆ ಅಂತ ಕರಿತೇವೆ. ಯೇಸು ಸ್ವಾಮಿ ಹುಟ್ಟಿದ್ದು ಈ ಯಹೂದ್ಯ ಸಂಪ್ರದಾಯದಲ್ಲಿ. ಯಹೂದ್ಯರ ಸಂಪ್ರದಾಯದ ಪ್ರಕಾರ ಎಲ್ಲ ಆಚರಣೆಗಳು ಬಂದು ಆ ಹಿಂದಿನ ದಿನ 6 ಗಂಟೆಯಿಂದ ಆರಂಭವಾಗ್ತದೆ. ಸೊ ಅದು ಜಾಗರಣೆ. ನಾವು ನಮ್ಮ ಸಂಪ್ರದಾಯದಲ್ಲೂ ಕೂಡ ಇದೆ, ಅನೇಕ ಜಾಗರಣೆನ ನಾವು ಮಾಡ್ತೇವೆ. ರಾತ್ರಿ ಜಾಗರಣೆ, ಪಾರಾಯಣ, ಭಜನೆ ಅಂತೆಲ್ಲ ಮಾಡ್ತೇವೆ. ಅದೇ ರೀತಿ ನಮ್ಮ ಸಂಪ್ರದಾಯದಲ್ಲೂ ಕೂಡ ಆ ಯಹೂದ್ಯ ಸಂಪ್ರದಾಯದಿಂದ ನಾವು ಎರವಲನ್ನ ಪಡ್ಕೊಂಡು ಈ ಕ್ರೈಸ್ತ ಧರ್ಮನೂ ಸಹ ನಮ್ಮ ಆಚರಣೆ, ನಮ್ಮ ಸಾಂಭ್ರಮಿಕ ಆಚರಣೆ ಬಂದು ಹಿಂದಿನ ದಿನ 6 ಗಂಟೆಯಿಂದ ಆರಂಭವಾಗ್ತದೆ. ಅದನ್ನೇ ನಾವು ಕ್ರಿಸ್ಮಸ್ ಈವ್ ಅಂತ ಕರೆಯೋದು. ನಮ್ಮ ಈ ಕ್ರಿಸ್ತ ಜಯಂತಿ ಕೇವಲ 25ನೇ ತಾರೀಕು ಒಂದು ದಿನ ಮಾತ್ರವಲ್ಲ, ಈ 24ನೇ ತಾರೀಕು ಸಂಜೆ 6 ಗಂಟೆಯಿಂದ ಆರಂಭವಾಗಿ ಮರುದಿನ 25ನೇ ತಾರೀಕು 12 ಗಂಟೆವರೆಗೂ ಈ ಆಚರಣೆ ಸಾಗುತ್ತದೆ. ಈ 6 ಗಂಟೆಯಿಂದ ನಾವು ವಿಶೇಷ ಪ್ರಾರ್ಥನೆಗಳನ್ನು ಆರಂಭಿಸ್ತೇವೆ, ಭಜನೆಗಳನ್ನು ಆರೈಸ್ತೇವೆ, ಹಾಗೂ ಅನೇಕ ಬೈಬಲ್ ಶ್ರೀ ಗ್ರಂಥದ ಪಾರಾಯಣ, ಭಜನೆ, ವಿಶೇಷ ಬಲಿಪೂಜೆ ಇದೆಲ್ಲ ಕೂಡ ಈ 24ನೇ ತಾರೀಕು ಸಂಜೆ ಆರಂಭವಾಗುತ್ತದೆ. ಇದು ಕ್ರಿಸ್ಮಸ್ ಈವ್ನ ವಿಶೇಷತೆ. ಹಾಗೂ ಇನ್ನೊಂದು ಸಂಪ್ರದಾಯ ಹೇಳುತ್ತೆ ಏನಂದರೆ, ಬಹಳ ಹಿಂದಿನ ದಿನಗಳಲ್ಲಿ ಕ್ರಿಸ್ಮಸ್ ಈವ್ ಅಥವಾ ಈ ಕ್ರಿಸ್ಮಸ್ ನಡುರಾತ್ರಿ ಬಲಿಪೂಜೆ ವಿಶೇಷವಾದದ್ದು. ಅದೊಂದು ದಿನ ಮಾತ್ರ ಈ ಬಲಿಪೂಜೆಯನ್ನು ಈ ನಮ್ಮ ಧರ್ಮದಲ್ಲಿ ಅದಕ್ಕೆ ಒಂದು ಪರ್ಮಿಷನ್, ಅನುಮತಿ ಕೊಡಲಾಗ್ತಾ ಇತ್ತು. ಅದನ್ನು ನಾವು ಹಳೆಯ ಆಂಗ್ಲ ಭಾಷೆಯಲ್ಲಿ ಈ ರೀತಿ ಹೇಳ್ತೇವೆ, ಕ್ರಿಸ್ತೆ ಮಾಸ್ಸೆ ಅಂತ. ಕ್ರಿಸ್ತೆ ಮಾಸ್ಸೆ ಅಂದರೆ ಕ್ರೈಸ್ಟ್ ಮಾಸ್, ಕ್ರಿಸ್ತರ ಬಲಿಪೂಜೆ, ಕ್ರಿಸ್ತರ ಪ್ರಾರ್ಥನೆ. ಅದು ಈಗ ಕ್ರಿಸ್ಮಸ್ ಆಗಿ ಅದು ಅದೇ ರೀತಿಯಲ್ಲಿ ಕ್ರಿಸ್ಮಸ್ ಆಗಿ ಅದು ಪರಿವರ್ತನೆ ಆಯಿತು. ಆ ನಡುರಾತ್ರಿ ಬಲಿಪೂಜೆ ಇರುತ್ತೆ, ನಡುರಾತ್ರಿ ಪ್ರಾರ್ಥನೆಗಳಿರುತ್ತೆ. ಅದಾದಮೇಲೆ ನಾವು ಪರಸ್ಪರ ಶುಭ ಹಾರೈಕೆ, ಪರಸ್ಪರ ಸಂತೋಷ ಹಂಚುವಿಕೆ ಅದರಿಂದ ಆರಂಭವಾಗುತ್ತದೆ. ಇದು ಈ ಒಂದು ಕ್ರಿಸ್ಮಸ್ ಈವ್ನ ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್ನ ವಿಶೇಷತೆ.
ಓಕೆ, ನೀವು ಕನ್ನಡದಲ್ಲೇ ಪ್ರೀಚ್ ಮಾಡೋದಾ ಮಾಡ್ತಿದ್ದಿದ್ದ ಚರ್ಚ್ನಲ್ಲಿ? ಹೌದು, ಬಹಳ ಸೊಗಸಾಗಿದೆ ನಿಮ್ಮ ಕನ್ನಡ, ಇಷ್ಟು ಸ್ಪಷ್ಟವಾಗಿ ಸುಲಲಿತವಾಗಿ ಮಾತನಾಡ್ತಿದ್ದೀರಿ, ಕೇಳೋದಕ್ಕೆ ತುಂಬಾನೇ ಹಿತ ಅನ್ನಿಸ್ತಾ ಇದೆ. ಕ್ರಿಸ್ಮಸ್ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಜನ್ಮದಿನ, ಹೌದಲ್ಲ? ನಾವು ಓದಿರೋ ಪ್ರಕಾರ ಯೇಸು ಕ್ರಿಸ್ತ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು, ಅದಕ್ಕೆ ಗೋದಳಿ ಅಂತ ಹೇಳ್ತಾರೆ ಅನ್ನೋದನ್ನ ನಾವು ನೋಡಿದ್ದೀವಿ. ಸಾಂಕೇತಿಕವಾಗಿ ಕ್ರಿಸ್ಮಸ್ ಆಚರಣೆಯ ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಒಂದು ಗೋದಳಿ ಮಾಡಿರ್ತಾರೆ. ಈ ಜನ್ಮ ವೃತ್ತಾಂತದ ಬಗ್ಗೆ ಸ್ವಲ್ಪ ಮಾತನಾಡಬಹುದಾ? ಹೌದು ಮೇಡಮ್, ಬಹಳ ಸಂತೋಷವಾಗಿ ನಾನು ಯೇಸು ಕ್ರಿಸ್ತರ ಜನ್ಮ ವೃತ್ತಾಂತವನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಹೇಳಿದಾಗೆ ದೇವರು, ಯೇಸು ಸ್ವಾಮಿ ದೇವರು, ದೇವಾದಿ ದೇವರಾಗಿ ರಾಜಾದಿರಾಜರಾಗಿ ಅವರು ಈ ಲೋಕದಲ್ಲಿ ಜನ್ಮ ತಾಳ್ತಾರೆ. ಸಾಮಾನ್ಯವಾಗಿ ನಾವು ಸಾಮಾನ್ಯ ಜ್ಞಾನದಲ್ಲಿ ಒಬ್ಬ ದೇವಾದಿ ದೇವರು ರಾಜಾದಿ ರಾಜರು ಜನ್ಮ ತಾಳಬೇಕು ಅಂತ ಹೇಳಿದರೆ ಒಂದು ಅರಮನೆಯಲ್ಲೋ ಒಂದು ಬಹಳ ಸೊಗಸಾದಂತಹ ಕಟ್ಟಡದಲ್ಲೋ ಮನೆಯಲ್ಲೋ ಅವರು ಜನ್ಮ ತಾಳಬೇಕಾಗಿತ್ತು. ಆ ವೃತ್ತಾಂತ ಹೀಗೋಗುತ್ತೆ. ಈ ಮಾತೆ ಮರಿಯಮ್ಮ ಯೇಸು ಸ್ವಾಮಿಯನ್ನು ಗರ್ಭ ಧರಿಸಿರುವಂಥ ಸಂದರ್ಭದಲ್ಲಿ ಒಂದು ಜನಗಣತಿಗೆ ಆ ಊರಲ್ಲಿ ರಾಜ ಆಜ್ಞೆ ಮಾಡ್ತಾನೆ. ಒಂದು ಬಹಳ ಹಳೆಯ ಒಂದು ಚಿಕ್ಕ ಕುಗ್ರಾಮದಿಂದ ತಾಯಿ ಮರಿಯಾ ಮತ್ತು ತಂದೆ ಜೋಸೆಫ್, ತುಂಬು ಗರ್ಭಿಣಿ ತಾಯಿ ಮರಿಯಾ, ಅವ್ರನ್ನ ಒಂದು ಕತ್ತೆ ಮೇಲೆ ಕೂರಿಸ್ಕೊಂಡು ಬೆತ್ಲೆಹೇಮ್ ಗ್ರಾಮಕ್ಕೆ ಹೋಗ್ತಾರೆ. ಆ ಬೆತ್ಲೆಹೇಮ್ ಗ್ರಾಮ ಅವ್ರ ಹುಟ್ಟೂರಾಗಿದ್ದರಿಂದ ಅಲ್ಲೇ ಅವರು ಜನಗಣತಿಗೆ ತಮ್ಮ ಮಾಹಿತಿಗಳನ್ನ ಕೊಡಬೇಕಾಗಿತ್ತು. ಅವರಿಗೆ ಪ್ರಸವ ವೇದನೆ ಅಲ್ಲೇ ಆರಂಭವಾಗ್ತದೆ. ಅವರು ಒಂದು ಊರಿನಿಂದ ಬೇರೆ ಊರಿಗೆ ಹೋದವರು. ಅಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ಕೇಳ್ತಾರೆ, ಯಾರಾದರೂ ಆಶ್ರಯ ಕೊಡ್ತಾರಾ, ಯಾರಾದರೂ ಈ ದಿನ ನನಗೆ ಪ್ರಸವ ವೇದನೆ, ನನಗೆ ಮಗು ಜನನ ಆಗ್ಬೋದು, ಯಾರಾದರೂ ನನಗೆ ಸಹಾಯ ಮಾಡ್ತಾರಾ ಅಂತ ಹೇಳಿ ಅನೇಕರನ್ನು ಕೇಳ್ತಾರೆ ಮಾತೆ ಮರಿಯಮ್ಮ ಹಾಗೂ ಜೋಸೆಫರು. ಆದರೆ ಯಾರೂ ಸಹ ಕೊಡೋದಿಲ್ಲ. ಕಾರಣ ಅವರ ಮನೆಗಳು ತುಂಬಿ ತುಳುಕ್ತಾ ಇರುತ್ತೆ. ಜನಗಣತಿ, ಎಲ್ಲ ಸಂಬಂಧಿಕರು ಬಂದಿರ್ತಾರೆ, ಎಲ್ಲೂ ಕೂಡ ಸ್ಥಳ ಇರೋದಿಲ್ಲ. ಆಗ ಯಾರೋ ಒಬ್ಬರು, ಪಾಪ ಎಲ್ಲೂ ಜಾಗ ಇಲ್ಲ, ನಿಮ್ಮನ್ನು ನೋಡಿ ನನಗೆ ಕನಿಕರ ಬರ್ತಾ ಇದೆ, ನಮ್ಮ ಮನೆ ಹಿಂದೆ ಒಂದು ದನದ ಕೊಟ್ಟಿಗೆ ಇದೆ, ಅಲ್ಲಿ ದಯಮಾಡಿ ಇವತ್ತು ಉಳ್ಕೊಳ್ಳಿ ಅಂತೇಳಿ ಕಳಿಸ್ತಾರೆ. ಆ ಒಂದು ದಿನ ಅವರು ಜೋಸೆಫ್ ಮತ್ತು ಮರಿಯಾ ಅಲ್ಲಿ ಆ ದನದ ಕೊಟ್ಟಿಗೆಯಲ್ಲಿ ಉಳ್ಕೊಳ್ತಾರೆ. ಆ ರಾತ್ರಿ ಪ್ರಸವ ವೇದನೆ ತೀವ್ರವಾಗಿ ಮಾತೆ ಮರಿಯಮ್ಮ ಯೇಸು ಸ್ವಾಮಿಗೆ ಜನ್ಮ ಕೊಡ್ತಾರೆ. ಅದು ಒಂದು ವೃತ್ತಾಂತ. ಇದು ದೇವರ ನಿಶ್ಚಯ. ದೇವರು ಅರಮನೆಯನ್ನು ಅವ್ರು ಮನಸ್ಸು ಮಾಡಿದರೆ ಅರಮನೆಯಲ್ಲಿ ಹುಟ್ಟಬೋದಾಗಿತ್ತು, ಮನಸ್ಸು ಮಾಡಿದರೆ ಒಂದು ದೊಡ್ಡ ಸೊಗಸಾದಂಥ ಬಂಗಲೆಯಲ್ಲಿ ಹುಟ್ಟಬೋದಾಗಿತ್ತು. ಆದರೆ ಅವರ ಒಂದು ಸರಳತೆಯನ್ನು, ದೀನತೆಯನ್ನು, ತಳಸ್ಥಿತಿಯನ್ನು ತೋರಿಸೋದಕ್ಕೆ ಅವರೊಂದು ದನದ ಕೊಟ್ಟಿಗೆಯನ್ನು ಆರಿಸ್ಕೊಳ್ತಾರೆ. ಆ ಮುಗ್ಧ ಪ್ರಾಣಿಗಳು, ಆ ಹಸು, ದನ, ಕರುಗಳು, ಆ ಕುರಿ ಮಂದೆ, ಯಾವುದೇ ಒಂದು ರೀತಿಯಾದಂತಹ ಫೆಸಿಲಿಟೀಸ್ ಇಲ್ಲ, ಯಾವುದೇ ಒಂದು ರೀತಿಯಾದಂಥ ಅನುಕೂಲತೆ ಇಲ್ಲ. ಆ ಒಂದು ಸ್ಥಳದಲ್ಲಿ ಯೇಸುವಿನ ಜನನವಾಗ್ತದೆ. ಆ ಒಂದು ಸಂಕೇತವನ್ನು ಸೂಚಿಸೋದಕ್ಕೆ ನಮ್ಮ ಕುಟುಂಬಗಳಲ್ಲಾಗಿರ್ಬೋದು, ನಮ್ಮ ಮನೆಗಳಲ್ಲಾಗಿರ್ಬೋದು, ನಮ್ಮ ಅನೇಕ ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ಅಥವಾ ನಮ್ಮ ದೇವಾಲಯಗಳಲ್ಲಿ, ಚರ್ಚ್ಗಳಲ್ಲಿ ಅದನ್ನು ಆ ಸಾಂಕೇತಿಕವಾಗಿ ನಾವು ಈ ದನದ ಕೊಟ್ಟಿಗೆಯನ್ನು ನಿರ್ಮಿಸ್ತೇವೆ. ಯೇಸುಸ್ವಾಮಿ ಆ ಒಂದು ದನದ ಕೊಟ್ಟಿಗೆಯಲ್ಲಿ ಮುಗ್ಧ ಮಗುವಾಗಿ ಎಲ್ಲ ರೀತಿಯಾದಂತಹ ಪವರ್ಸ್, ಶಕ್ತಿಯನ್ನು ಹೊಂದಿದ್ರು ಕೂಡ ಎಲ್ಲವನ್ನ ತ್ಯಜಿಸಿ ಆ ದನದ ಕೊಟ್ಟಿಗೆಯಲ್ಲಿ ಜನ್ಮ ತಳೆದರು ಅನ್ನೋದನ್ನು ಸೂಚಿಸೋದೇ ಈ ಗೋದಲಿಯ ಒಂದು ಸಂಕೇತ. ಓಕೆ, ಯೇಸು ಕ್ರಿಸ್ತನ ಜನ್ಮವಾದ ಮೇಲೆ ನಮಗೆ ಅವರು ಬದುಕಿನಲ್ಲಿ ಒಂದಷ್ಟು ವರ್ಷಗಳನ್ನು ಕಳೆದ ಮೇಲೆ ಅವ್ರು ಯಾವೆಲ್ಲ ರೀತಿಯ ಕೆಲಸಗಳನ್ನ ಮಾಡಿದ್ರು ಅನ್ನೋದನ್ನ ನಾವು ಓದಿದ್ದೀವಿ. ಅಂದರೆ ಬಾಲ ಯೇಸುವಿನ ಬಗ್ಗೆ ಏನಾದರೂ ಘಟನೆಯನ್ನು ಹಂಚ್ಕೋಬಹುದಾ? ಹೌದು ಮೇಡಮ್, ಬಾಲ ಯೇಸು ಬಗ್ಗೆ ನಾವು ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ನೋಡಬೇಕಾದ್ರೆ ನಮಗೆ 4 ಶುಭ ಸಂದೇಶಗಳು ಸಿಗ್ತದೆ. ಆ ಒಂದು ಕಾಲದಲ್ಲಿ ಯೇಸು ಸ್ವಾಮಿಯನ್ನು ನೋಡಿ ಅವರ ಬೆಳವಣಿಗೆಯನ್ನು ಕಂಡಂಥ ಅನೇಕ ಅಪೋಸ್ತಲರಾಗಿರ್ಬೋದು, ಅವರ ಶಿಷ್ಯರಾಗಿರ್ಬೋದು, ಅವರ ಜನನದ ಬಗ್ಗೆ ಬರೀತಾರೆ, ಅವರ ಬಾಲ್ಯದ ಬಗ್ಗೆ ಬರೀತಾರೆ, ಹಾಗೂ ಅವ್ರು ಹೇಗೆ ಬೆಳೆದು ಬಂದರು, ಅವ್ರು ಬೆಳೆದ ಮೇಲೆ ಯಾವ ರೀತಿ ಅವರು ಜನರಿಗೆ ಅವರು ಪ್ರಬೋಧನೆ ಕೊಟ್ಟರು, ಅದ್ಭುತಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ ಬರ್ತಾರೆ. ಅದೆಲ್ಲವನ್ನೇ ನಾವು ದೇವರ ವಾಕ್ಯ ಈ ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ನೋಡ್ತೇವೆ. ಅದರ ಮುಖಾಂತರ ಕೆಲವೊಂದು ಘಟನೆಗಳು ಅಂತ ಹೇಳಿದರೆ, ಯೇಸು ಸ್ವಾಮಿ ತಮ್ಮ ತಂದೆ ತಾಯಿಗೆ ಅವರು ವಿಧೇಯರಾಗಿ ನಡ್ಕೊಳ್ತಾರೆ. ಅದು ನಮಗೆ ಮುಖ್ಯ. ಅವರು ದೊಡ್ಡವರಾಗೋವರೆಗೂ ಅವರು ಯಾವುದೇ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ಅವರಲ್ಲಿ ಆ ದೈವ ಶಕ್ತಿ ಇರುತ್ತೆ. ಯಾಕಂದರೆ ಒಂದೇ ಒಂದು ಕಾರಣ, ನಾನು ನಿಮಗಿಂತ ಶಕ್ತಿವಂತ ಅಂತ ತೋರಿಸ್ಕೊಂಡ್ರೆ ಆಗ ನನಗೂ ನಿಮಗೂ ಒಂದು ಭೇದ ಭಾವ ಉಂಟಾಗ್ತದೆ. ಅದಕ್ಕೋಸ್ಕರ ಅವರು ಯಾವುದೇ ತಮ್ಮ ದೈವಿಕ ಶಕ್ತಿ ಇದ್ದರೂ ಕೂಡ ಅವರು ತೋರಿಸ್ಕೊಳ್ಳಿಲ್ಲ. ಸಾಮಾನ್ಯ ಮಗುವಾಗಿ ಬೆಳೀತಾರೆ, ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡ್ಕೊಳ್ತಾರೆ. ಅವರು ಮನುಷ್ಯರಾಗಿದ್ದರೂ ಸಹ ತಮ್ಮ ಸಂಪೂರ್ಣ ಒಂದು ಶಕ್ತಿ ಇದ್ರೂ ಮಾನವ ಶಕ್ತಿಯನ್ನು ಅವರು ಉಪಯೋಗಿಸ್ಕೊಂಡು ತಂದೆ ತಾಯಿ ಹೇಳಿದ ಮಾತನ್ನು ಕೇಳ್ತಾರೆ, ಪ್ರಾಮಾಣಿಕವಾಗಿರ್ತಾರೆ. ಅವರು ಆ ರೀತಿಯಾದಂಥ ಒಂದು ಆಧ್ಯಾತ್ಮಿಕತೆಯಲ್ಲಿ ಬೆಳೀತಾರೆ.
ಒಂದು ಒಳ್ಳೆಯ ಸದ್ಗುಣಗಳನ್ನು ಅವ್ರ ತಂದೆ ತಾಯಿಯಿಂದ ಪಡ್ಕೊಳ್ತಾರೆ. ತನ್ನ ತಂದೆ ಜೋಸೆಫರಿಗೆ ಅವರು ಬಡಗಿಯಾಗಿದ್ದರು, ಕಾರ್ಪೆಂಟರ್ ಆಗಿದ್ದರು. ಆ ಬಡಗಿಯ ಜೊತೆ ಅವರು ಕೆಲಸ ಮಾಡ್ತಾರೆ, ಸಹಾಯವನ್ನು ಕೊಡ್ತಾರೆ. ಇದೆಲ್ಲವನ್ನು ನಾವು ಈ ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ನೋಡ್ತೇವೆ. ಓಕೆ, ಕ್ರಿಸ್ಮಸ್ ಅಂದಾಗ ಒಂದಷ್ಟು ವಿಚಾರಗಳು ನಮ್ಮನ್ನು ಆಕರ್ಷಣೆ ಮಾಡ್ತವೆ. ಅದರಲ್ಲಿ ಕ್ರಿಸ್ಮಸ್ ಟ್ರೀ ಒಂದು ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕ್ರಿಸ್ಮಸ್ ಟ್ರೀ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ, ಅದಕ್ಕೇನಾದರೂ ಕಥೆ ಇದೆಯಾ? ಹೌದು ಮೇಡಮ್, ಈ ಒಂದು ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ವೃಕ್ಷ ಅಥವಾ ಮರ ಅಂತ ನಾವು ಕರಿತೇವೆ. ಮರ ಅನ್ನೋದು ಈ ನಮ್ಮ ಬೈಬಲ್ ಶ್ರೀ ಗ್ರಂಥದಲ್ಲಿ ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡೆದಿದೆ. ಅದು ಆದಿಕಾಂಡ, ಮೊದಲನೇದಾಗಿ ದೇವರು ಈ ಲೋಕವನ್ನು ಸೃಷ್ಟಿಸಿ ಮನುಷ್ಯನನ್ನು ಉಂಟು ಮಾಡಿ, ಅವರು ಆದ ಮತ್ತು ಏವ ಅವರು ಮೊದಲನೇ ಆದಿ ತಂದೆ ತಾಯಿ. ಅವರಿಗೆ ಅಲ್ಲಿಂದ ನಾನು ನಿಮಗೆ ಒಂದು ಕನೆಕ್ಟಿವಿಟಿ, ಒಂದು ಸಂಪರ್ಕವನ್ನು ನಾನು ಏರ್ಪಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಆದ ಮತ್ತು ಏವ ದೇವರು ಸೃಷ್ಟಿ ಮಾಡಿ ಅವರಿಗೆ ಒಂದು ಉದ್ಯಾನವನದಲ್ಲಿ ಬಿಡ್ತಾರೆ, ಏದೇನು ಉದ್ಯಾನವನ. ಅಲ್ಲಿ ಅವರು ಹೇಳುವಂಥ ಒಂದೇ ಒಂದು ಮಾತು, ಈ ಮರದ ಎಲ್ಲ ಹಣ್ಣುಗಳನ್ನು ನೀವು ತಿನ್ನಿರಿ, ಎಲ್ಲ ಹಣ್ಣುಗಳು ನಿಮಗೆ ತಿನ್ನೋದಕ್ಕೆ ಸೊಗಸಾಗಿದೆ, ತಿನ್ನೋದಕ್ಕೆ ರುಚಿಕರವಾಗಿದೆ, ಆದರೆ ಒಂದೇ ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರ್ದು ಅಂತ ಹೇಳಿ ದೇವರು ಆಜ್ಞೆ ಕೊಡ್ತಾರೆ. ಅವರ ವಿಧೇಯತೆಯನ್ನು ಪರೀಕ್ಷೆ ಮಾಡೋದಕ್ಕೆ ಅವರು ಈ ಮಾತುಗಳನ್ನ ಹೇಳ್ತಾರೆ. ಆದರೆ ಮನುಷ್ಯರು ಏನು ಮಾಡ್ತಾರೆ, ತಮ್ಮ ಪಾಪ ಬಲಹೀನತೆಯಿಂದ ದೇವರು ಮಾಡಬಾರ್ದು ಅಂತ ಹೇಳಿದಂಥ ಕೆಲಸವನ್ನು ಮಾಡಿದ್ರು. ಆ ಮರದ ಹಣ್ಣನ್ನು ತಿನ್ನಬೇಡ ಅಂದರು, ಆದರೆ ಆ ಮರದಿಂದನೇ ಅವರು ಹಣ್ಣನ್ನು ಕಿತ್ಕೊಂಡು ಅವರು ತಿಂತಾರೆ. ಆ ಮರದಿಂದ ಅವರು ಪಾಪಕ್ಕೆ ಬೀಳ್ತಾರೆ. ಇದು ಮೊದಲನೇ ಸಂಪರ್ಕ. ಎರಡನೇದಾಗಿ ನಾವು ಯೇಸು ಸ್ವಾಮಿಯ ಜನನದ ಸಂದರ್ಭದಲ್ಲಿ ಈ ಮರ ಮತ್ತು ಈ ಕ್ರಿಸ್ತ ಜಯಂತಿಯ ಕ್ರಿಸ್ಮಸ್ ಟ್ರೀ ಅನ್ನೋದು ಬಹಳ ಸೊಗಸಾದಂಥ, ನಾವು ನೋಡ್ತೇವೆ, ಹಚ್ಚ ಹಸಿರಾಗಿದೆ, ಜಗಮಗಿಸುವಂಥ ದೀಪಗಳಿದೆ, ಅದು ಅಲಂಕಾರ ಮಾಡ್ತೇವೆ. ಅದು ಮತ್ತೆ ಒಂದು ಅಲಂಕಾರದ ವೃಕ್ಷವಾಗುತ್ತೆ. ಯೇಸು ಸ್ವಾಮಿ ಹುಟ್ಟಿದ್ದು ಮತ್ತು ಆ ಪಾಪದಿಂದ ನಮಗೆ ರಕ್ಷಣೆ ಕೊಡಲು, ಪಾಪದಲ್ಲಿ ಮನುಷ್ಯ ಸತ್ತಿರ್ತಾನೆ ಮತ್ತು ಆ ರಕ್ಷಣೆ ಕೊಡೋದಕ್ಕೆ ಅವರು ಹುಟ್ಟುತ್ತಾರೆ. ಹುಟ್ಟುವಂಥ ಸಂದರ್ಭದಲ್ಲಿ ಆ ಮರ ಒಂದು ಸಮೃದ್ಧಿಯ ಸಂಕೇತ, ನಮಗೆ ಮತ್ತೊಮ್ಮೆ ಭವಿಷ್ಯ ಇದೆ, ನಾವು ಸತ್ತಿಲ್ಲ, ನಾವು ಜೀವಂತವಾಗಿರ್ತೇವೆ ಅನ್ನೋದನ್ನು ಸೂಚಿಸೋದಕ್ಕೆ ಈ ಕ್ರಿಸ್ಮಸ್ ಟ್ರೀ. ಮತ್ತು ಇನ್ನೊಂದು, ಆ ಒಂದು ಸಂಪೂರ್ಣವಾಗಿ ರಕ್ಷಣೆ ಕೊಡೋದಕ್ಕೆ ಯೇಸು ಸ್ವಾಮಿ ಆ ಮರದಿಂದ, ಶಿಲುಬೆ ಮರ, ಇಲ್ಲಿ ನಮಗೆ ಶಿಲುಬೆ ಮರ ಬರುತ್ತೆ, ಆ ಶಿಲುಬೆ ಮರದಲ್ಲಿ ಅವರು ಸಾವನ್ನಪ್ತಾರೆ. ಆ ಸಾವನ್ನಪ್ಪೋದು ಮನುಷ್ಯನಿಗೆ ಮತ್ತೊಮ್ಮೆ ಜೀವ ಕೊಡೋದಕ್ಕೆ. ಅದಕ್ಕೋಸ್ಕರ ಈ ವೃಕ್ಷ ಮರ ಅನ್ನೋದು ನಮಗೆ ಮೊದಲಿನಿಂದ ಕಡೆವರೆಗೂ ನಮಗೆ ಬಹಳ ಇಂಪಾರ್ಟೆಂಟ್ ಅಥವಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದಕ್ಕೋಸ್ಕರ ಈ ಕ್ರಿಸ್ಮಸ್ ಟ್ರೀ ಅನ್ನೋದು ಯೇಸು ಸ್ವಾಮಿ ಹುಟ್ಟಿದ್ದಾರೆ, ನಮಗೆ ರಕ್ಷಣೆ ಕೊಡ್ತಾರೆ ಅನ್ನುವಂಥ ಜೀವವೃಕ್ಷದ ಒಂದು ಸಾಕ್ಷಿಯಾಗಿದೆ. ಅದಕ್ಕೋಸ್ಕರ ಅಲಂಕಾರ ಮಾಡಿ ಆ ಸಮೃದ್ಧಿಯನ್ನು ನಾವು ಸೂಚಿಸ್ತೇವೆ. ಓಕೆ, ಪ್ರತಿಯೊಂದಕ್ಕೂ ನೋಡಿ ಎಷ್ಟು ಕಥೆ ಇರುತ್ತೆ, ಇತಿಹಾಸ ಇರುತ್ತೆ. ಹೌದಲ್ಲ. ಇನ್ನು ಕ್ರಿಸ್ಮಸ್ ತಾತ, ಕ್ರಿಸ್ಮಸ್ ಟ್ರೀ ಅಂತ ಪಕ್ಕನೇ ಕ್ರಿಸ್ಮಸ್ ತಾತ ನಿಂತ್ಕೊಂಡಿರೋ ನಾವು ನೋಡ್ತೀವಿ. ಈ ಸಾಂತಾ ಕ್ಲಾಸ್ ಮತ್ತೆ ಕ್ರಿಸ್ಮಸ್ ತಾತ ಎರಡು ಒಂದೇನಾ? ಹೌದು, ಹೌದಾ? ಕನ್ನಡದಲ್ಲಿ ನಾವು ಕ್ರಿಸ್ಮಸ್ ತಾತ ಅಂತೇವೆ, ಆಂಗ್ಲ ಭಾಷೆಯಲ್ಲಿ ಸಾಂತಾ ಕ್ಲಾಸ್ ಅಂತಾರೆ. ನೀವು ಹೇಳಿದ್ರಿ ಆರಂಭದಲ್ಲಿ, ಈಗ ಇದು ಕ್ರೈಸ್ತ ಧರ್ಮದವರು ಕ್ರಿಸ್ಮಸ್ ಆಚರಣೆ ಮಾಡಿದ್ರು ಕೂಡ ದೇಶದೆಲ್ಲೆಡೆ ಬರೀ ಎಲ್ಲರೂ ಕೂಡ ಒಂದು ಧರ್ಮದ ಗಡಿ ದಾಟಿ ಆಚರಣೆ ಮಾಡ್ತಾರೆ. ನಾನು ಈ IT ಸಾಫ್ಟ್ವೇರ್ ಎಲ್ಲ ಇರೋರು ಸಾಂತಾ ಕ್ಲಾಸ್ ಅಂತ ಹೇಳ್ಬಿಟ್ಟು ಒಂದು ಗಿಫ್ಟನ್ನು ಪ್ರೆಸೆಂಟ್ ಮಾಡೋದು, ಈ ರೀತಿ ಎಲ್ಲ ಕಾನ್ಸೆಪ್ಟ್ಸ್ ಇದೆ. ಈ ಕ್ರಿಸ್ಮಸ್ ತಾತನ ಬಗ್ಗೆ ಮಾತನಾಡ್ಬೋದಾ? ಭಾಳ ಸಂತೋಷದಿಂದ ಈ ಸಾಂತಾ ಕ್ಲಾಸ್ ಅಥವಾ ಕ್ರಿಸ್ಮಸ್ ತಾತ ಇವ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕ್ರಿಸ್ಮಸ್ ತಾತ ಅನ್ನೋದು ಒಂದು ದಂತಕಥೆ ಅಲ್ಲ, ಯಾರೋ ಒಬ್ಬ ಒಂದು ಕ್ಯಾರೆಕ್ಟರನ್ನು ನೆನೆಸ್ಕೊಂಡು ಅವ್ರ ಬಗ್ಗೆ ಬರೆದು ಅದು ಸಂಪ್ರದಾಯವಾಗಿ ಬಂದಿರುವಂಥ ವಿಷಯ ಅಲ್ಲ. ಕ್ರಿಸ್ಮಸ್ ತಾತ ಅಥವಾ ಸಾಂತಾ ಕ್ಲಾಸ್ ಅನ್ನೋದು ನಿಜವಾಗಿ ಜೀವಿಸಿದಂಥ ಒಬ್ಬ ವ್ಯಕ್ತಿ, ನಿಕೋಲಸ್ ಅಂತ ನಾವು ಕರಿತೇವೆ. ಅವರು ಈ ಪಾಶ್ಚಾತ್ಯ ದೇಶದ ಒಂದು ಧರ್ಮಕ್ಷೇತ್ರದಲ್ಲಿ, ಹೇಗೆ ಈಗ ಬೆಂಗಳೂರು ಧರ್ಮಕ್ಷೇತ್ರನೋ ಅದೇ ರೀತಿ ಪಾಶ್ಚಾತ್ಯ ದೇಶ, ಯುರೋಪ್ ದೇಶದಲ್ಲಿ ಒಂದು ಧರ್ಮಕ್ಷೇತ್ರಕ್ಕೆ ಅವರು ಧರ್ಮಾಧ್ಯಕ್ಷರಾಗಿದ್ದರು. ನಿಕೋಲಸ್ ಅವರ ಹೆಸರು. ಇದು ಕಾಲ್ಪನಿಕ ಅಲ್ಲ, ನಿಕೋಲಸ್, ಸಂತ ನಿಕೋಲಸ್ ಅಂತ ನಾವು ಕರಿತೇವೆ. ಅವರು ಧರ್ಮಾಧ್ಯಕ್ಷರಾಗಿರ್ಬೇಕಾದ್ರೆ ಅವರ ಪಕ್ಕದಲ್ಲಿರುವಂಥ ಜನ ಬಹಳ ಕಷ್ಟದಿಂದ ಇರೋರು ಅವ್ರಿಗೆ ಗೊತ್ತಾಗುತ್ತೆ. ಇದರಲ್ಲಿ ಅನೇಕರಿಗೆ ಅವರು ಸಹಾಯ ಮಾಡ್ತಾರೆ. ಒಂದು ಕುಟುಂಬ, ಒಬ್ಬ ತಂದೆ 3 ಹೆಣ್ಣು ಮಕ್ಕಳನ್ನ ತನ್ನ ಮನೇಲಿ ಇಟ್ಕೊಂಡಿರ್ತಾನೆ, ತಾಯಿ ಇರೋದಿಲ್ಲ ಆ ಮನೆಯಲ್ಲಿ. ಆ 3 ಹೆಣ್ಣು ಮಕ್ಕಳಿಗೆ, ಆ ಕುಟುಂಬಕ್ಕೆ, ಅವ್ರಿಗೆ ಹೊಟ್ಟೆಗೆ ಏನೂ ಇಲ್ದಿರ ಅವರು ಹಸಿವಿನಿಂದ ಅವ್ರು ನರಳ್ತಾ ಇರ್ತಾರೆ. ಅವರು ಆ ದಿನ ಯೋಚನೆ ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಇವತ್ತು ನೋಡಬೇಕು, ಇವತ್ತು ನಮಗೆ ಪ್ರತಿದಿನ ನಾವು ಹಸಿವಿಂದ ಸಾಯ್ತಾ ಇದ್ದೇವೆ, ಹೀಗೆ ಆದರೆ ನಮ್ಮ ಜೀವನ ನಡೆಯೋದಿಲ್ಲ, ನಾಳೆ ದಿನ
ನಮಗೇನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರವನ್ನು ಆ ದಿನ ತಗೊಂಡಿರ್ತಾರೆ. ಇದು ಹೇಗೋ ಈ ನಿಕೋಲಸ್ ಅವರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ಆ ರಾತ್ರಿ ಅವರು ಗೊತ್ತಿಲ್ಲದೆ ಇರೋ ಥರ ಹೋಗಿ ಆ ಕಿಟಕಿಯಿಂದ ಒಂದು ಚಿನ್ನದ ನಾಣ್ಯದ ಒಂದು ಚೀಲವನ್ನು ಕಿಟಕಿಯಿಂದ ಅವ್ರ ಮನೆಯೊಳಗೆ ಹಾಕ್ತಾರೆ. ಅವ್ರು ಬೆಳಗ್ಗೆ ಎದ್ದು ನೋಡುವಾಗ ಅದನ್ನು ನೋಡುವಾಗ ಭಾಳ ಸಂತೋಷವಾಗ್ತದೆ. ಉಡನೆ ಅವ್ರು ಅದನ್ನು ತಗೊಂಡು ದೇವ್ರು ನಮ್ಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ಅವ್ರು ಹೋಗಿ ಅದನ್ನು ಮಾರಿ ಅದರಿಂದ ಅವರು ಆಹಾರ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿ ಬಂದು ಮನೆಯಲ್ಲಿ ಆ ದಿನ ಹಸಿವನ್ನು ನೀಗಿಸ್ಕೊಳ್ತಾರೆ. ಇದು ಒಂದು ಇನ್ಸ್ಟೆನ್ಸ್ ಅಷ್ಟೇ. ಆದರೆ ಸಂತ ನಿಕೋಲಸರು ತಮ್ಮ ಜೀವನದಲ್ಲಿ ಅನೇಕ ಕುಟುಂಬಗಳಿಗೆ ಈ ರೀತಿಯಾಗಿ ಗೊತ್ತಿಲ್ಲದೆ ಸಹಾಯ ಮಾಡಿದ್ದಾರೆ. ಕಿಟಕಿಯಿಂದ ಅವ್ರಿಗೆ ಏನಾದರೂ ಕೊಡೋದು, ಅಥವಾ ಮನೆ ಚಿಮ್ನಿ ಮೇಲೋಗಿ ರಾತ್ರೋರಾತ್ರಿ ಅವ್ರಿಗೆ ಏನಾದರೂ ಕೊಡೋದು ಬಡವರಿಗೆ. ಈ ರೀತಿಯಾಗಿ ಅವರು ದಾನ ಧರ್ಮವನ್ನು ಮಾಡ್ತಾಯಿದ್ರು. ಕಷ್ಟವನ್ನು ಅರಿತು ಅವರು ದಾನ ಧರ್ಮವನ್ನು ಮಾಡ್ತಾಯಿದ್ರು. ಈ ಒಂದು ಸಂಪ್ರದಾಯ ಅವರು ಅದಾದಮೇಲೆ ಸಂತ ನಿಕೋಲಸ್, ಆ ಲ್ಯಾಟಿನ್ ಭಾಷೆಯಲ್ಲಿ ಸಾಂತ ನಿಕೋಲಸ್ ಸಾಂತಾ ಕ್ಲಾಸ್ ಆಗಿ ಅದು ಪರಿವರ್ತನೆ ಆಗ್ತದೆ. ಇವರು ನಿಜವಾದಂಥ ವ್ಯಕ್ತಿ, ಜೀವಿಸಿದಂಥ ವ್ಯಕ್ತಿ. ಈ ಸೀಕ್ರೆಟ್ ಸಾಂತ ಅನ್ನೋದು ಈಗ ನಮಗೆ ಬಂದಿದೆ. ಯೇಸು ಸ್ವಾಮಿ ಕೂಡ ಬೈಬಲ್ ಶ್ರೀ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಮತ್ತಾಯರು ಬರೆದಂಥ ಶುಭ ಸಂದೇಶ 6ನೇ ಅಧ್ಯಾಯ 3ನೇ ವಾಕ್ಯ ಹೀಗಿದೆ: ನೀವು ದಾನ ಮಾಡಬೇಕಾದ್ರೆ ನಿಮ್ಮ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಅಷ್ಟೊಂದು ಗೌಪ್ಯವಾಗಿರಬೇಕು, ಅಷ್ಟೊಂದು ರಹಸ್ಯವಾಗಿ ನೀವು ಇನ್ನೊಬ್ಬರಿಗೆ ದಾನ ಮಾಡಬೇಕು. ಅದನ್ನು ನೀವು ತುತ್ತೂರಿ ಉಡಿಸ್ಬಾರ್ದು ಮತ್ತು ಡಂಗೂರ ಸಾಧಿಸಬಾರ್ದು. ಅಷ್ಟೊಂದು ಗೌಪ್ಯವಾಗಿ ಸೀಕ್ರೆಟ್ ಆಗಿ ನೀವು ದಾನ ಮಾಡಬೇಕು. ಅದೇ ಈ ಒಂದು ಸಾಂತಾ ಕ್ಲಾಸ್ ಫಾಲೋ ಮಾಡಿದ್ದು. ಅದನ್ನೇ ನಮಗೆ ಈಗ ಸೀಕ್ರೆಟ್ ಸಾಂತ. ನಾವೀಗ ನಮ್ಮಲ್ಲೇ ಒಂದು ಸೀಕ್ರೆಟ್ ಸಾಂತ ಅಂತ ನಾವು ಹಾಕ್ಕೊಳ್ತೇವೆ. ಒಂದು ಘಟನೆ ಹೇಳಬೇಕಾದ್ರೆ ನಾವು ಯಾವ ಗ್ರೂಪ್ ಇರ್ತಾವೋ, ನಾವು ಕುಟುಂಬಗಳಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಜೊತೆಗೆ ನಾವು ಹೆಸರನ್ನು ಹಾಕ್ತೀವಿ. ಈ ಚೀಟ್ ಹಾಕ್ಕೊಂಡು ಯಾರು ಸೀಕ್ರೆಟ್ ಸಾಂತ ಅಂತ ನಾವು ತಗೊಳ್ತೇವೆ. ಆ 1 ತಿಂಗಳ ಕಾಲ ಈ ಕ್ರಿಸ್ಮಸ್ ಆಚರಣೆಯ ಒಂದು ಭಾಗದಲ್ಲಿ ಈ 1 ತಿಂಗಳು ನಮಗೆ ಪ್ರಿಪರೇಷನ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅದು ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಅವ್ರು ಯಾರು ಸ್ನೇಹಿತರು ಅಂತ ಹೇಳಿ, ಸೀಕ್ರೆಟ್ ಸಾಂತ ಅಂತ ಹೇಳಿ. ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಅವ್ರಿಗೋಸ್ಕರ, ಅವರ ಅಭಿಪ್ರಾಯಗಳಿಗೋಸ್ಕರ 1 ತಿಂಗಳು ಪ್ರಾರ್ಥನೆ ಮಾಡ್ತೇವೆ. ಆ ಕ್ರಿಸ್ಮಸ್ ಹಬ್ಬದ ದಿನ ನಾವೆಲ್ಲ ಬಂದು ಆ ಸೀಕ್ರೆಟ್ ಸಾಂತನ ರಿವೀಲ್ ಮಾಡ್ತೇವೆ, ಒಬ್ರಿಗೊಬ್ಬರು ಹಂಚ್ಕೊಳ್ತೇವೆ. ಆ ಒಂದು ಸಂದರ್ಭದಲ್ಲಿ ನಾವು ಗಿಫ್ಟ್ ಕೊಡ್ತೇವೆ. ಸೊ ಅದು ಆ ಒಂದು ಸಂಪ್ರದಾಯ ಈ ಒಂದು ಸಾಂತಾ ಕ್ಲಾಸ್ ಅವರಿಂದ ಬೆಳೆದು ಬಂದಿದೆ. ಆಹಾ, ಎಷ್ಟೊಂದು ಘಟನೆಗಳು ನೋಡಿ ಒಂದೊಂದು ವಿಚಾರದ ಸುತ್ತ ಆವರಿಸ್ಕೊಂಡಿದೆ ಅಂತ. ಇನ್ನೊಂದು ಕ್ರಿಸ್ಮಸ್ ಆಚರಣೆ ಜೊತೆಗೆ ಬರೋದು ಕ್ಯಾರಲ್ಸ್. ನಮಗೆ ನೀವು ಏನು ಮಾಸ್ ಅಂತ ಹೇಳಿದ್ರಿ, ಸಾಮೂಹಿಕವಾಗಿ ಪ್ರಾರ್ಥನೆ ಭಜನೆಗಳೇನು ಮಾಡ್ತೀರಿ, ಅದ್ರ ಜೊತೆಗೆ ಈ ಕ್ಯಾರಲ್ಸ್ ಕೇಳಿ ಬರ್ತಾ ಇರುತ್ತೆ. ಅದೊಂದು ಒಂದು ಮ್ಯೂಸಿಕ್. ಸೊ ಈ ಕುರಿತಾಗಿ ಹೇಳಬಹುದಾ? ಹೌದು ಮೇಡಮ್. ಕ್ರಿಸ್ಮಸ್ ಕ್ಯಾರಲ್ಸ್ ಅಥವಾ ನಾವು ಕನ್ನಡದಲ್ಲಿ ಕ್ರಿಸ್ತ ಜಯಂತಿಯ ಶುಭಾಶಯ ಗೀತೆಗಳು ಅಂತ ನಾವು ಹೇಳ್ತೇವೆ. ಕ್ರಿಸ್ತ ಜಯಂತಿಯ ಭಜನೆ ಅಂತ ಕೂಡ ನಾವು ಹೇಳ್ತೇವೆ. ಈ ಕ್ರಿಸ್ಮಸ್ ಆರಂಭಕ್ಕೆ ಹಿಂದಿನ ದಿನಗಳಲ್ಲಿ ಈ ನಮ್ಮ ಚರ್ಚ್ನಲ್ಲಿ ಅನೇಕ ಗ್ರೂಪ್ಗಳಿರುತ್ತೆ, ಅನೇಕ ಸಂಘಗಳಿರುತ್ತೆ, ಒಂದು ಚಿಕ್ಕವಾದಂಥ ಗ್ರೂಪ್ಗಳಿರ್ತವೆ. ಅವರೆಲ್ಲರೂ ಹೋಗಿ ಈ ಕ್ರೈಸ್ತರ ಮನೆಗೆ ಹೋಗಿ ಪ್ರಭು ಕ್ರಿಸ್ತರ ಜನನದ ಸಂದೇಶವನ್ನು ಸಾರ್ತಾರೆ. ಮೊದಲನೇದಾಗಿ ನಾವು ಇದು ಹೇಗೆ ಈ ಸಂಪ್ರದಾಯ ಬಂತು ಅಂತ ಹೇಳಿದ್ರೆ, ಮತ್ತೆ ನಾವು ಬೈಬಲ್ ಗ್ರಂಥದಲ್ಲಿ ನಾವು ನೋಡಬೇಕಾದ್ರೆ ಲೂಕರ ಶುಭ ಸಂದೇಶ 2ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಸ್ವಾಮಿ ನಾನು ಹೇಳಿದಾಗೆ ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು. ಯಾರಿಗೂ ಗೊತ್ತಿಲ್ಲ. ಆ ರಾತ್ರಿ ಕರಾಳ ಕತ್ತಲೆ, ಈ ರೀತಿಯಾಗಿ ಯೇಸು ಸ್ವಾಮಿಯ ಜನನ ಆಗಿದೆ ಅಂಥೇಳಿ ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ದೇವದೂತರು ಕಾಣಿಸ್ಕೊಳ್ತಾರೆ ಸ್ವರ್ಗದಿಂದ. ಅವ್ರು ಕಾಣಿಸ್ಕೊಂಡು ಮೊದಲನೇದಾಗಿ ಈ ಮಗುವಿನ ಜನನದ ಒಂದು ಸಂದೇಶವನ್ನು ಕುರುಬರಿಗೆ ಕೊಡ್ತಾರೆ. ಕುರುಬರು, ಕುರಿಗಾಯಿ, ಆ ಕುರಿಗಾಹಿ ಸಮೂಹ, ಆ ಒಂದು ಕುರುಬರು ಸಾಮಾನ್ಯರಲ್ಲಿ ಸಾಮಾನ್ಯರು, ಕೆಳವರ್ಗದವರು, ಯಾರು ಸಮಾಜದಲ್ಲಿ ಅವ್ರನ್ನ ಅಷ್ಟೊಂದು ಗಣನೆಗೆ ತೆಗೆದುಕೊಳ್ತಾ ಇರುವಂಥ ಒಂದು ಸಮೂಹ. ಆ ಸಮೂಹಕ್ಕೆ ಮೊದಲ ಸಂದೇಶ ಯೇಸು ಕ್ರಿಸ್ತರ ಜನನದ ಸಂದೇಶ ಸಿಗುತ್ತೆ. ಅವ್ರು ಹೇಳುವಂಥ ಮಾತು, ಆ ದೇವದೂತರು ಹೇಳುವಂತಹ ಮಾತು ಇದು: ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಶಾಂತಿ. ಈ ಒಂದು ರೂಪದಲ್ಲಿ ಅವರು ಈ ಹಾಡುತ್ತಾ ಪಾಡುತ್ತಾ ಯೇಸುಸ್ವಾಮಿಯ ಜನನವನ್ನು ಕುರುಬರಿಗೆ ಸಾರ್ತಾರೆ. ಆ ಒಂದು ಸಂಪ್ರದಾಯ ಈ ಕ್ಯಾರಲ್ಸ್ ಆಗುತ್ತೆ. ಈಗ ಸಹ ನಾನು ಹೇಳಿದಾಗೆ ಅನೇಕ ಸಂಘಗಳು, ಅನೇಕ ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಚರ್ಚಲ್ಲಿರುವಂಥ ಸಂಘಗಳು ಮನೆಗಳಿಗೂ ಹೋಗಿ ಯೇಸುಸ್ವಾಮಿ ಹುಟ್ಟುತ್ತಾ ಇದ್ದಾರೆ, ಯೇಸುಸ್ವಾಮಿ ಜನ್ಮ ತಾಳ್ತಾ ಇದ್ದಾರೆ, ಸಂತೋಷ ಪಡಿ, ಆನಂದ ಪಡಿ. ನಿಮ್ಮಲ್ಲಿ ಏನೇ ಒಂದು ಕಷ್ಟ ಇರ್ಬೋದು, ನಿಮ್ಮ ಕುಟುಂಬಗಳಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು, ಆದರೆ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಯೇಸುವಿನಿಂದ ಸಾಧ್ಯ. ಅವರ ಜನ್ಮ ಆಗ್ತಾ ಇದೆ, ರಕ್ಷಕ ಜನಿಸ್ತಾ ಇದ್ದಾನೆ, ಸಂತೋಷವಾಗಿರಿ ಅಂತ ಸೂಚಿಸೋದಕ್ಕೆ ಈ ಕ್ರಿಸ್ಮಸ್ ಕ್ಯಾರಲ್ಸ್ ಆರಂಭವಾಗುತ್ತೆ. ಓಕೆ,
ಕ್ರಿಸ್ಮಸ್ ದಿನದ ಆಚರಣೆ ಬಗ್ಗೆ ಮಾತನಾಡೋಣ. ಹೇಗಿರುತ್ತೆ ಅಂದರೆ ಬೇರೆ ದಿನ ಬೇರೆ ಪ್ರತಿ ಭಾನುವಾರ ಎಲ್ಲರೂ ಚರ್ಚ್ ಹೋಗೋದು ಪ್ರತೀತಿ ಇದೆ. ಆದರೆ ಕ್ರಿಸ್ಮಸ್ ದಿನದ ಆಚರಣೆ ಯಾವ ರೀತಿ ಇರುತ್ತೆ, ಯಾವ ರೀತಿ ತಾವು ಪೂಜೆ ಅಥವಾ ಭಜನೆಗಳನ್ನು ಮಾಡ್ತೀರಿ ಅಂತ? ಹೌದು, ನಾವು ಮೊದಲನೇದಾಗಿ ನಾವು ಮಾತಾಡಿದಾಗೆ ನಮ್ಮ ಈ ಕ್ರಿಸ್ಮಸ್ ಆಚರಣೆ ಕ್ರಿಸ್ಮಸ್ ಈವಿಂದ ಆರಂಭವಾಗುತ್ತೆ. ಕ್ರಿಸ್ಮಸ್ ಜಾಗರಣೆ, ಆ ಒಂದು ನಡುರಾತ್ರಿ ಬಲಿಪೂಜೆಯಲ್ಲಿ ನಾವು ಪ್ರತಿ ವಾರ ಬಲಿಪೂಜೆ ಮಾಡ್ತೇವೆ. ಪ್ರತಿದಿನ ನಾವು ಬಲಿಪೂಜೆ ಅಥವಾ ಮಾಸ್ ಅನ್ನೋದು ನಮಗೆ ಇರುತ್ತೆ. ಅದೊಂದು ನಮ್ಮ ಒಂದು ಪ್ರಾರ್ಥನೆಯ ಪ್ರಮುಖ ಭಾಗ, ಅತ್ಯುನ್ನತವಾದಂಥ ಪ್ರಾರ್ಥನೆ ಆ ಬಲಿಪೂಜೆ. ಆ ದಿನ ಕೂಡ ನಮಗೆ ಈ ನಡುರಾತ್ರಿ ಬಲಿಪೂಜೆ ಇರುತ್ತೆ. ದ ಮಿಡ್ ನೈಟ್ ಮಾಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೇವೆ. ಎಲ್ಲದಕ್ಕಿಂತ ಅದೇನು ವಿಶೇಷತೆ, ಎಲ್ಲನೂ ಒಂದು ಆರ್ಡಿನರಿಯಾಗಿ ನಡೆಯುತ್ತೆ. ಈಗ ಮೊನ್ನೆ ಪ್ರತಿ ಭಾನುವಾರ ನಡೆಯೋದು ಒಂದು ಸಾಮಾನ್ಯವಾದಂಥ ಬಲಿಪೂಜೆ ಆಗಿರುತ್ತೆ. ಅದರಲ್ಲಿ ಏನು ವಿಶೇಷತೆ ಇರೋದಿಲ್ಲ, ಅದರಲ್ಲಿ ಅಷ್ಟೊಂದು ರೀತಿಯಾದಂಥ ಸಂಭ್ರಮ ಇರೋದಿಲ್ಲ. ನಾವು ದೇವರ ವಾಕ್ಯವನ್ನು ಓದ್ತೇವೆ, ದೇವರನ್ನ ಭಜಿಸ್ತೇವೆ, ದೇವರನ್ನ ನಾವು ಪೂಜಿಸ್ತೇವೆ, ಅದೆಲ್ಲ ನಡೆಯುತ್ತೆ. ಆದರೆ ಈ ಕ್ರಿಸ್ಮಸ್ ಬಲಿಪೂಜೆ ಅಥವಾ ಪ್ರಾರ್ಥನೆ ಒಂದು ವಿಶೇಷತೆಯನ್ನು ವಿಶಿಷ್ಟತೆಯನ್ನು ಪಡೆದಿದೆ. ಯಾಕಂದರೆ ನಾವು ದೇವರು ಮನುಷ್ಯರಾದಂಥ ರಹಸ್ಯವನ್ನು ನಾವು ಅದನ್ನು ಭಜಿಸಿ, ಅದನ್ನು ಪೂಜಿಸಿ, ಅದನ್ನು ನಂಬಿ ವಿಶ್ವಾಸ ನಾವು ಪಡ್ಕೊಳ್ತೇವೆ. ಆ ವಿಶ್ವಾಸದಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ದೇವರು ಮನುಷ್ಯರಾದಿದ್ದು ಒಂದು ರಹಸ್ಯ. ನಾವು ಭಗವದ್ಗೀತಾದಲ್ಲಿ ಒಂದು ಮಾತಿದೆ, 4ನೇ ಅಧ್ಯಾಯ 8ನೇ ವಚನ ಹೀಗೆ ಇರುತ್ತೆ, ಪರಿಶ್ರಾನಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ದೇವರು ಒಳ್ಳೆಯವರನ್ನು ಕಾಪಾಡೋದಕ್ಕೆ ಅವರು ಮತ್ತೆ ಮತ್ತೆ ಅವತಾರ ತಾಳಿ, ಯುಗಯುಗಾಂತರವರೆಗೆ ಅವರು ಅವತಾರ ತಾಳಿ ಅವರು ಮನುಷ್ಯರನ್ನು ಅವರು ರಕ್ಷಿಸ್ತಾರೆ. ಅದೇ ರೀತಿಯಲ್ಲಿ ಯೇಸುಸ್ವಾಮಿ ಮನುಷ್ಯರಾದದ್ದು ಧರ್ಮವನ್ನು ಸ್ಥಾಪಿಸೋದಕ್ಕೆ, ಕೇವಲ ಧರ್ಮಿಷ್ಠರನ್ನು ಮಾತ್ರವಲ್ಲ, ಎಲ್ಲರಿಗೂ ಇನ್ನೊಂದು ಚಾನ್ಸ್ ಕೊಟ್ಟು, ಎಲ್ಲರಿಗೂ ಇನ್ನೊಂದು ಆಪರ್ಚುನಿಟಿ ಕೊಟ್ಟು ಅವರನ್ನು ಸರಿದಾರಿಗೆ ತರೋದು ಯೇಸುಸ್ವಾಮಿಯ ಉದ್ದೇಶವಾಗಿತ್ತು. ಆ ಮನುಷ್ಯಾವತಾರದ ರಹಸ್ಯ ಆ ಒಂದು ಪ್ರಾರ್ಥನೆಗಳಲ್ಲಿರುತ್ತೆ. ಆ ಪ್ರಾರ್ಥನೆ ಆರಂಭವಾಗುತ್ತೆ, ನಡುರಾತ್ರಿ ಬಲಿಪೂಜೆ ಇರುತ್ತೆ, ಮತ್ತು ಬೆಳಗಿನ ಜಾವ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಆ ವಿಶೇಷವಾದಂಥ ಮನುಷ್ಯಾವತಾರ ಇನ್ಕಾರ್ನೇಷನ್ ರಹಸ್ಯವನ್ನು ನಾವು ಆಚರಿಸಿ ಸಂಭ್ರಮ ಪಡ್ತೇವೆ. ಅದಾದಮೇಲೆ ಎಲ್ಲರೂ ಮನೆಗಳಿಗೆ ಹೋಗ್ತಾರೆ. ಮನೇಲಿ ಹೋದರೆ ಮತ್ತೆ ಇನ್ನೊಂದು ಸಂತೋಷ. ನಾನು ಹೇಳ್ದಾಗೆ ಆ ಒಂದು ಸೀಕ್ರೆಟ್ ಸಾಂತ ರಿವೀಲ್ ಮಾಡಿ ಒಬ್ರಿಗೊಬ್ಬರು ಆ ಉಡುಗೊರೆಗಳನ್ನು ವಿನಿಮಯ ಪಡಿಸ್ಕೊಳ್ತಾರೆ, ಒಬ್ರಿಗೊಬ್ರು ಆ ಉಡುಗೊರೆ ಕೊಡ್ತಾರೆ. ಅದಾದಮೇಲೆ ಅದು ಕುಟುಂಬದ ಹಬ್ಬ. ಕುಟುಂಬದಲ್ಲಿ ಎಲ್ಲರೂ ಒಟ್ಟು ಸೇರ್ತಾರೆ, ಎಲ್ಲರೂ ಆ ಒಂದು ದಿನ ಒಟ್ಟಾಗಿ ಊಟ ಮಾಡ್ತಾರೆ, ಒಟ್ಟಾಗಿ ಮತ್ತೆ ಹಾಡ್ತಾರೆ, ಮತ್ತೆ ಒಂದು ಮ್ಯೂಸಿಕಲ್ ಆ ಒಂದು ವಾದ್ಯ ಮೇಳ ಸಂತೋಷ ಅದು ಆ ದಿನವೆಲ್ಲ ಅದು ನಡೆಯುತ್ತೆ. ಇದು ಕುಟುಂಬದ ಹಬ್ಬ. ಕುಟುಂಬದೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಭಜನೆ ಮಾಡಿ ಸಂತೋಷದಿಂದ ಇರುವಂಥ ಹಬ್ಬ. ಫಾದರ್, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಕ್ರಿಸ್ಮಸ್ ಆಚರಣೆಯ ಹೊಸ್ತಿಲಲ್ಲಿ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಕೇಕ್ ಮಿಕ್ಸಿಂಗ್ ಅನ್ನೋದೊಂದು ಟ್ರೆಂಡ್ ಇದೆ ಅಲ್ಲ. ಸೊ ಇದಕ್ಕೇನಾದರೂ ಕಥೆ ಇದೆಯಾ? ಈ ಪ್ಲಮ್ ಕೇಕ್ ಬಹಳ ವಿಶೇಷತೆ ಅಲ್ವಾ? ಇದಕ್ಕೇನಾದರೂ ಬ್ಯಾಕ್ ಸ್ಟೋರೀಸ್ ಇದೆಯಾ? ಹೌದು ಮೇಡಮ್, ಈ ಕೇಕ್ ಮಿಕ್ಸಿಂಗ್ ಅನ್ನೋದು ಒಂದು ಸಂಪ್ರದಾಯ ಕ್ರಿಸ್ಮಸ್ ಮುಂಚೆ ಆರಂಭವಾಗ್ತದೆ. ಓಕೆ. ಆ ಒಂದು ದಿನ ಎಲ್ಲರೂ ಸೇರ್ತಾರೆ. ಒಂದು ಸಮೂಹ ಆಗಿರ್ಬೋದು, ಒಂದು ಗುಂಪಾಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಗುಂಪು ಅಂತ ಹೇಳ್ತೇವೆ, ಅವರೆಲ್ಲರೂ ಸೇರಿ ಎಲ್ಲರೂ ಒಂದೊಂದು ವಸ್ತು ತರ್ತಾರೆ. ಆ ಒಂದು ಪ್ಲಮ್ ಕೇಕ್ಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮೈದಾ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಫ್ಲೇವರ್ಸ್ ಆಗಿರ್ಬೋದು, ಎಲ್ಲರೂ ತಂದು ಒಂದೇ ಕೇಕನ್ನು ತಯಾರಿಸ್ತಾರೆ. ಎಲ್ಲರೂ ಬೇರೆ ಬೇರೆ ವಸ್ತುಗಳನ್ನ ತರ್ತಾರೆ. ಅಲ್ಲೊಂದು ದೊಡ್ಡ ಪಾತ್ರೆಯಲ್ಲಿ ಎಲ್ಲರೂ ಬಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾರೆ. ಒಬ್ಬರು ಮೈದಾ ಹಾಕ್ತಾರೆ, ಒಬ್ಬರು ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಇನ್ನೊಬ್ಬರು ಅದಕ್ಕೆ ಬೇಕಾದಂಥ ಆಯಿಲು, ಫ್ಲೇವರ್ಸು ಅದೆಲ್ಲನ ಹಾಕ್ತಾರೆ. ಅದೆಲ್ಲವನ್ನು ಸೇರಿ ಅವರು ಮಿಕ್ಸ್ ಮಾಡ್ತಾರೆ. ಮೇಡಮ್, ನಾವೆಲ್ಲರೂ ಡಿಫ್ರೆಂಟ್, ನಾವೆಲ್ಲರೂ ವಿಶೇಷತೆಯನ್ನು ವಿಶಿಷ್ಟತೆಯನ್ನು ಪಡೆದಿದ್ದೇವೆ. ಈ ಸಮಾಜಕ್ಕೆ ನಾವೆಲ್ಲರೂ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕು. ಆ ಒಂದು ಎಲ್ಲ ಒಂದು ವಸ್ತುಗಳು ಸೇರಿ ಹೇಗೆ ಫೈನಲ್ ಆಗಿ ಒಂದು ಉತ್ತಮವಾದಂಥ ಸಿಹಿ ತಿಂಡಿ ಕೇಕ್ ಆಗುತ್ತೋ, ಅದೇ ರೀತಿಯಲ್ಲಿ ನಮ್ಮ ಭಿನ್ನ ಭೇದ ಭಾವ, ನಮ್ಮ ವಿಶಿಷ್ಟತೆ, ನಮ್ಮ ವಿಶೇಷತೆ ಇದೆಲ್ಲ ಸೇರಿದ ಮೇಲೆ ಒಂದು ಸುಂದರವಾದಂಥ ಕೇಕಾಗಿ, ಒಂದು ರುಚಿಕರವಾದಂಥ ಕೇಕಾಗಿ ಅದು ಪರಿವರ್ತನೆ ಆಗುತ್ತೆ. ಇದು ಕೇಕ್ ಮಿಕ್ಸಿಂಗ್ನ ಹಿಂದೆ ಇರುವಂಥ ಒಂದು ಪ್ರಾಮುಖ್ಯತೆ. ನಮ್ಮ ವಿಶಿಷ್ಟತೆ ಸೇರಿದ್ರೆ ಎಲ್ಲವೂ ಸುಂದರವಾಗುತ್ತೆ ಅಥವಾ ರುಚಿಕರವಾಗುತ್ತೆ. ತಾವು ಬಹಳ ಸಣ್ಣ ವಯಸ್ಸಿನಲ್ಲೇ ಫಾದರ್ ಆಗ್ತೀರಿ. ಅಂದರೆ ಈಗ 6 ವರ್ಷಗಳನ್ನು ತಾವು ಪೂರ್ಣಗೊಳಿಸಿದ್ದೀರಿ. ತಮ್ಮ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಕುತೂಹಲ ಕೂಡ ಇದೆ. ತಾವು ಮೂಲತಃ ಬೆಂಗಳೂರಿನವರೇ, ಇಲ್ಲೇ ಓದ್ಕೊಳ್ತೀರಿ. ಬಾಲ್ಯದಿಂದಲೂ ತಮಗೆ ಈ ರೀತಿದ್ದೊಂದು ನಾನು
ಧರ್ಮಗುರು ಆಗಬೇಕು, ಈ ಕುರಿತಾಗಿ ಮಾತನಾಡಬೇಕು, ಈ ವಿಚಾರಗಳನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ಕನಸು ಏನಾದರೂ ಇತ್ತಾ, ಹೇಗೆ? ಹೌದು ಮೇಡಮ್, ಒಬ್ಬ ಧರ್ಮಗುರು ಅನ್ನೋದೇ ಒಂದು ನಿಜವಾದ ಬಹಳ ಎಕ್ಸೈಟಿಂಗ್. ಆವಾಗಲಿಂದಲೂ ಇವಾಗಲವರೆಗೂ ನನಗೆ ವಿಶೇಷವಾದಂಥ ಉತ್ಸಾಹ ಕೊಡೋದು ಈ ಧರ್ಮಗುರುವಿನ ಜೀವನ. ನಮ್ಮ ಮನೆ ಬಂದು ಬನ್ನರ್ಘಟ್ಟ ರೋಡ್, ಒಂದು ಅಮಲೋದ್ಭವ ಮಾತೆಯ ಚರ್ಚ್ ಅಂತ ಇದೆ, ಅಲ್ಲಿ ಅದ್ರ ಪಕ್ಕದಲ್ಲೇ ಮನೆ. ಒಂದು 2 ನಿಮಿಷ ನಾನು ನಡ್ಕೊಂಡು ಹೋದರೆ ನಾನು ಚರ್ಚ್ ತಲುಪ್ತೇನೆ. ಆ ಬಾಲ್ಯದಿಂದಲೇ ನಾನು ಈ ಬಲಿಪೂಜೆ ಪ್ರಾರ್ಥನೆಯಲ್ಲೆಲ್ಲ ಈ ಬಲಿಪೀಠ ಸೇವೆ ಅಂತ ನಮ್ಮಲ್ಲಿದೆ. ಫಾದರ್ಸ್ ಅವರು ಬಲಿಪೂಜೆಯನ್ನು ಅರ್ಪಿಸಬೇಕಾದ್ರೆ ನಾವು ಅವರಿಗೆ ಆ ಬಲಿಪೂಜೆಗೆ ಬೇಕಾದಂಥ ಪುಸ್ತಕ ಆಗಿರ್ಬೋದು, ಇನ್ನಿತರ ವಸ್ತುಗಳನ್ನ ತಂದು ಅವರಿಗೆ ಕೊಡೋದು, ಆ ಒಂದು ಸೇವೆ, ಆ ಒಂದು ಇದಕ್ಕೆ ನಾನು ಸೇರಿದ್ದೆ. ಮತ್ತು ಅವ್ರ ಪಕ್ಕದಲ್ಲೇ ಇರೋದ್ರಿಂದ ಅವರ ಜೀವನವನ್ನು ನೋಡ್ತಾ ಇದ್ದೆ. 90ಸ್ನಲ್ಲೆಲ್ಲ ಒಬ್ಬ ಧರ್ಮಗುರು ಅಂದರೆ ಕೇವಲ ಒಬ್ಬ ಚರ್ಚಿಗೆ ಸೀಮಿತವಾದಂಥ ವ್ಯಕ್ತಿ ಆಗಿರಲಿಲ್ಲ. ಪ್ರತಿಯೊಂದು ಕುಟುಂಬಕ್ಕೆ ಬಂದು ಅವರು ಒಬ್ಬ ಕೌನ್ಸಿಲರ್ ಆಗಿದ್ದರು. ಆ ಕುಟುಂಬಗಳಲ್ಲಿ ಏನೇನು ಸಮಸ್ಯೆ ಬರುತ್ತೋ ಅವರು ಜನರು ಒಂದು ಮುಕ್ತವಾಗಿ ಫಾದರ್ ಹತ್ರ ಹೋಗಿ ಹಂಚ್ಕೊಳ್ತಾ ಇದ್ರು. ಆ ಕುಟುಂಬಕ್ಕೆ ಅವರು ನ್ಯಾಯವನ್ನು ಮಾಡ್ತಾಯಿದ್ರು, ಆ ಕುಟುಂಬಕ್ಕೆ ಒಂದು ಸಲಹೆಯನ್ನು ಕೊಡ್ತಾಯಿದ್ರು, ಸೂಚನೆಯನ್ನು ಕೊಡ್ತಾಯಿದ್ರು. ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರಲಿಲ್ಲ ಆ ಒಂದು ಟೈಮಲ್ಲಿ. ಫಾದರ್ ಅನ್ನೋರು ಹೌದು ಅಷ್ಟೊಂದು ಫಾದರ್ ಏನಾದರೂ ಹೇಳಿದರೆ ಆ ಮಾತನ್ನು ಕೇಳಬೇಕಾಗಿತ್ತು ಅವರು. ಅದು ನಿಜ, ಅವ್ರ ಫಾದರ್ ಹೇಳಿದ್ದಾರೆ, ಇನ್ಮೇಲೆ ನಾವು ಶಾಂತಿ ಸಮಾಧಾನದಿಂದ ಬದುಕಬೇಕು ಅನ್ನೋವಷ್ಟು ಒಂದು ಬೆಲೆ ಗೌರವ ಆ ಟೈಮಲ್ಲಿತ್ತು. ಆ ಜೀವನ ನೋಡಿ, ಅದಾದಮೇಲೆ ಫಾದರ್ ಆದರೂ ಬೆಳಗ್ಗಿಂದ ಸಂಜೆವರೆಗೂ ದುಡಿತಾರೆ. ಎಲ್ಲ ಕುಟುಂಬಕ್ಕೆ, ಒಂದು ಕುಟುಂಬದಲ್ಲಿ ಸಂತೋಷ ಇರುತ್ತೆ, ಇನ್ನೊಂದು ಕುಟುಂಬದಲ್ಲಿ ಸಾವಿರುತ್ತೆ, ಒಂದು ಕುಟುಂಬದಲ್ಲಿ ಸಂಭ್ರಮ ಇರುತ್ತೆ, ಇನ್ನೊಂದು ಕುಟುಂಬದಲ್ಲಿ ಶೋಕ ಇರುತ್ತೆ, ಒಂದು ಕುಟುಂಬ ಸಂಭ್ರಮಾಚರಣೆ ಮಾಡ್ತಾರೆ, ಮದುವೆ ಇರುತ್ತೆ, ಆ ಮದುವೆ ಆಗಿದ ತಕ್ಷಣ ಇನ್ನೊಂದು ಅಂತ್ಯಕ್ರಿಯೆ ಇರುತ್ತೆ, ಒಂದು ಸಾವಿನ ಬಲಿಪೂಜೆನ ಅರ್ಪಿಸಬೇಕು. ಇದು ಗುರುವಾದ. ಸಡನ್ನಾಗಿ ನಾವು ಮೂಡ್ ಚೇಂಜ್ ಮಾಡ್ಕೊಳ್ಬೇಕು. ನಾವೀಗ ಒಂದು ಸಾವಿನ ಮನೆಗೆ ಹೋಗಿ ಸಂಭ್ರಮ ಸಂತೋಷ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅಲ್ಲೋಗಿ ನಾವು ಅವರಿಗೆ ಸಮಾಧಾನ ಮಾಡಬೇಕು, ಅಲ್ಲೋಗಿ ಅವರಿಗೆ ನಾವು ಭರವಸೆ ಕಳ್ಕೊಳ್ಬೇಡಿ ಅಂತ ಹೇಳಬೇಕು. ಆ ಒಂದು ಜೀವನ ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅವರು ಒಬ್ಬಂಟಿ ಎಲ್ಲವನ್ನ ಮಾಡ್ತಾರೆ. ಸಂಜೆ ಅವರು ಒಬ್ಬಂಟಿಗರಾಗಿ ಜೀವಿಸ್ತಾರೆ. ತನ್ನ ಕುಟುಂಬವನ್ನು ಬಿಟ್ಟು ಬರ್ತಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇನ್ಯಾವುದೋ ಜನರ ಜೊತೆ ಸೇರಿ ಇನ್ಯಾವುದೋ ಊರಲ್ಲಿ, ಇವರು ನನ್ನ ಕುಟುಂಬ, ಇವರು ನನ್ನ ಜನರು, ಅವ್ರ ಸೇವೆನೇ ನನ್ನ ಜೀವನ ಅಂತೇಳಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಅವ್ರ ಜೀವನ ಮಾಡ್ತಾರೆ. ಅವ್ರಿಗೆ ತನ್ನದೇ ಆದಂಥ ಕುಟುಂಬ ಇರೋದಿಲ್ಲ. ನಾನು ನನ್ನ ಕುಟುಂಬವನ್ನು ಬಿಟ್ಟು ತುಂಬ ವರ್ಷ ಆಯಿತು. ನನ್ನ ಕುಟುಂಬದ ಬಗ್ಗೆ ನನಗೆ ಯೋಚನೆ ಇಲ್ಲ. ಅವ್ರು ದೇವ್ರು ನೋಡ್ಕೊಳ್ತಾರೆ ಅಂತ ಬಿಟ್ಟು ನಾನೀಗ ಬಂದು ಯಾವುದೋ ಒಂದು ಕಮ್ಯುನಿಟಿ, ಯಾವುದೋ ಒಂದು ಬೇರೆ ಜನರ ಒಂದು ಸೇವೆಯಲ್ಲಿ ನನ್ನ ಜೀವನವನ್ನು ಕಳೆಯೋದು. ಇದು ಒಂದು ಸಂತೃಪ್ತಿ, ಇದು ಒಂದು ಸಂತೋಷ. ಎಲ್ಲೂ ಇಲ್ಲದೆ ಇರುವಂಥ ಸಂತೋಷ ಈ ಗುರು ಜೀವನದಲ್ಲಿ ನನಗೆ ಸಿಕ್ಕಿತು. ಅದಕ್ಕೋಸ್ಕರ ಭಾಳ ಸಂತೋಷದಿಂದ ಈ ಜೀವನವನ್ನು ನಾನು ಜೀವಿಸ್ತಾ ಇದ್ದೇನೆ. ಓಕೆ, ಅಂದರೆ ಬಾಲ್ಯದಲ್ಲೇ ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಇತ್ತು. ಬಹಳ. ಈ ಧರ್ಮಗುರು ಆಗಬೇಕು, ಫಾದರ್ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೇನಾದರೂ ಅರ್ಹತೆ, ಈ ಥರ ಕೋರ್ಸ್ ಆ ಥರದ್ದು ಏನಾದರೂ ಇದೆಯಾ? ಯಾಕಂದರೆ ಇಷ್ಟೆಲ್ಲ ತಾವು ಬೈಬಲ್ ಬಗ್ಗೆ ಓದಿ ತಿಳ್ಕೊಬೇಕಾಗತ್ತೆ, ಮಾತಿನ ಚಾಕಚಕ್ಯತೆ ಇರಬೇಕಾಗುತ್ತೆ, ಸಾಂತ್ವನ. ಒಬ್ಬ ಕೌನ್ಸಿಲರ್ ಆಗಬೇಕು ಅಂತ ಹೇಳಿದ್ರು ಕೂಡ ಬರುವಂತಹ ನಮ್ಮ ಬಳಿ ಬರುವಂತಹ ಭಕ್ತಾದಿಗಳು ಬೇರೆ ಬೇರೆ ರೀತಿಯ ಮನೋಭಾವದವರಾಗಿರ್ತಾರೆ. ಸೊ ಏನಾದ್ರು ಅರ್ಹತೆ ಇರಬೇಕಾ, ಹೇಗೆ ಅಂತ? ಹೌದು ಮೇಡಮ್, ಈ ಸೆಕ್ಯುಲರ್ ಸ್ಟಡೀಸ್ ಅಂತ ಹೇಳಿದ್ರೆ ನಾವು ಕಂಪಲ್ಸರಿ ನಾವು ಗ್ರ್ಯಾಜುಯೇಷನ್ ಆಗಿರಬೇಕು. BA ಅಥವಾ BCom ಅಥವಾ BSc. ಆ ಗ್ರ್ಯಾಜುಯೇಷನ್ ಆದಮೇಲೆ ನಾವು ಮತ್ತೊಂದು ಈ ತತ್ವಶಾಸ್ತ್ರ, ಫಿಲಾಸಫಿ ಅನ್ನೋದನ್ನು ಓದ್ತೇವೆ. ಅದು ಕೂಡ ಅದು ಮತ್ತೆ 3 ವರ್ಷ ಆ ಫಿಲಾಸಫಿಯನ್ನು ಓದಿ ಅದರಲ್ಲಿ ನಾವು ಡಿಗ್ರಿ ಪಡ್ಕೊಳ್ತೇವೆ. ಅದಾದಮೇಲೆ ಥಿಯಾಲಜಿ ಅಂತೇಳಿ, ಅದು ದೈವಶಾಸ್ತ್ರ. ತಾವು ಹೇಳಿದಾಗೆ ಈ ಬೈಬಲ್ ಶ್ರೀ ಗ್ರಂಥದ ಬಗ್ಗೆ ಆಗಿರ್ಬೋದು, ಈ ನಮ್ಮ ಸಂಸ್ಕಾರಗಳ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನಿತರ ನಮ್ಗೆ ಯಾವ್ದು ಅನುಕೂಲವಾಗುತ್ತೋ, ಕೌನ್ಸಿಲಿಂಗ್ ಆ ಒಂದು ಕೋರ್ಸ್ ಇರುತ್ತೆ ನಮಗೆ. ಅಥವಾ ಒಂದು ಫ್ಯಾಮಿಲಿ ಬಗ್ಗೆ, ಕ್ರಿಶ್ಚಿಯನ್ ಫ್ಯಾಮಿಲಿ ಹೇಗಿರಬೇಕು, ನಮ್ಮ ಸಂಸ್ಕಾರಗಳನ್ನ ಯಾವ ರೀತಿ ನಾವು ಆಚರಿಸಬೇಕು, ಅದರ ಅರ್ಥ ಏನು, ಅದರ ಗೂಢಾರ್ಥ ಏನು, ಅದನ್ನು ಯಾವ ರೀತಿ ನಾವು ಜನರಿಗೆ ವಿವರಿಸಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೇವೆ, ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಳ್ತೇವೆ ಆ ದೈವಶಾಸ್ತ್ರದಲ್ಲಿ. ಇದರ ನಡುವೆ ನಮಗೆ ಒಂದೊಂದು ವರ್ಷ ಈ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತೇಳಿ ರೀಜೆನ್ಸಿ ಅಂತ ಬರುತ್ತೆ, ಮತ್ತು ಡಯಾಕನೆಟ್ ಮಿನಿಸ್ಟ್ರಿ ಅಂತ ಬರುತ್ತೆ. ಅದೆಲ್ಲ ಒಂದೊಂದು ವರ್ಷದಲ್ಲಿ ನಾವು ಒಂದು ಜನರ ನಡುವೆ ನಾವು ಜೀವಿಸಬೇಕಾದ್ರೆ ಯಾವ ಸಮಸ್ಯೆಗಳು ಬರುತ್ತೆ, ಯಾವ ರೀತಿಯಲ್ಲಿ ನಾವು ಅವರನ್ನು ನಾವು ಸಂಭಾಳಿಸಬೇಕು, ಯಾವ ರೀತಿಯಲ್ಲಿ ಅವರಿಗೆ ನಾವು ಸಹಾಯ ಮಾಡಬೇಕು, ಯಾವ ರೀತಿಯಲ್ಲಿ ಅವರ ಜೊತೆ ನಾವು ಹೊಂದ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಮಗೆ ಪ್ರಾಯೋಗಿಕವಾಗಿ ಒಂದೊಂದು ವರ್ಷ ಇದರ ನಡುವೆ ನಮಗೆ ಸಿಗುತ್ತೆ. ಟೋಟಲ್ ಆಗಿ 14 ವರ್ಷದ ತರಬೇತಿ. 14 ವರ್ಷದ ತರಬೇತಿ. ಯಾರಾದರೂ ಈಗ SSLC ಮುಗಿಸ್ಕೊಂಡೆ ಅನೇಕರು ಅಂದರೆ 90% ಮಕ್ಕಳು SSLC ಮುಗಿಸಿ ಅವರು ಈ ಜೀವನ ನಾನು ಗುರು ಆಗಬೇಕು ಅಂತ ಬರ್ತಾರೆ. ಅದಾದಮೇಲೆ ಅದೆಲ್ಲ ಸೇರಿ ಈ PUC 2 ವರ್ಷ,
ಡಿಗ್ರಿ 2 ವರ್ಷ 3 ವರ್ಷ 5 ವರ್ಷ ಅದೆಲ್ಲ ಸೇರಿ 14 ವರ್ಷ ಆದಮೇಲೆ ನಾವು ಆಲ್ಮೋಸ್ಟ್ ಒಂದು 29-30 ವರ್ಷ ಆಗಿಬಿಟ್ಟಿರುತ್ತೆ. ಆವಾಗ ನಮಗೆ ಈ ಗುರುಪದ ಅಥವಾ ಯಾಜಕ ದೀಕ್ಷೆ ಪ್ರೀಸ್ಟ್ಲಿ ಆರ್ಡಿನೇಷನ್ ಸಿಗುತ್ತೆ. ಅದಾದಮೇಲೆ ನಮಗೆ ಅದಾದಮೇಲೂ ಕೂಡ ಒಂದು 2-3 ವರ್ಷ ನಾವು ಅಸಿಸ್ಟೆಂಟ್ ಆಗೇ ಇರ್ತೀವಿ. ಒಬ್ಬ ಅನುಭವಸ್ಥ ಗುರು ಜೊತೆ ನಾವು ಅಸಿಸ್ಟೆಂಟ್ ಆಗಿರ್ತೀವಿ. ಅವ್ರು ಹೇಗೆ ಆ ಒಂದು ಪಾಲನಾ ಸೇವೆ ಮಾಡ್ತಾರೆ, ಅವರು ಹೇಗೆ ಆಡಳಿತ ಸೇವೆ ಮಾಡ್ತಾರೆ, ಅದನ್ನು ನೋಡಿಕೊಂಡು ನಮಗೆ ಒಂದು ಸ್ಥಾನವನ್ನು ಕೊಡ್ತಾರೆ. ಓಕೆ, ಈಗ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಅಂತ ಹೇಳಿ ನೀವು ಅಲ್ಲಿಗೆ ಬಿಲಾಂಗ್ ಆಗ್ತೀರಾ. ತಾವು ಬೀದರ್ನಲ್ಲಿ ಕೂಡ ಕೆಲಸ ಮಾಡಿದ್ದೀರಿ, ಚನ್ನಪಟ್ಟಣದಲ್ಲಿ ಕಡಿಮೆ ಅವಧಿಯಲ್ಲಿ ಕೆಲಸ ಮಾಡಿದ್ದೀರಿ. ಅದು ಹೇಗೆ ಸಾಧ್ಯ ಆಯಿತು ಇಲ್ಲಿಂದ ಅಲ್ಲಿಗೆ ಹೋಗಿ? ಅಂದರೆ ಜನ ಗೊತ್ತಿಲ್ಲ, ಬೇರೆ ಊರು, ಅಲ್ಲಿಗೆ ಹೋಗಿ ಚರ್ಚಲ್ಲಿ ಧರ್ಮ ಬೋಧನೆ ಮಾಡೋದು, ಅದು ಹೇಗೆ ಸಾಧ್ಯ ಆಯಿತು ಅಂತ? ಒಬ್ಬ ಗುರು ಆದವನು ಎಲ್ಲ ಕಡೆ ಗುರು. ಒಬ್ಬ ಫಾದರ್ ಆದರೆ ಎಲ್ಲ ಕಡೆ ಅವರು ಫಾದರು. ಆದರೆ ನಮಗೆ ಈ ವ್ಯವಸ್ಥೆಯಲ್ಲಿ ಮಾತ್ರ ನಾವು ಬೆಂಗಳೂರು ಧರ್ಮಕ್ಷೇತ್ರಕ್ಕೆ ಸೇರಿದವರು ಅಥವಾ ಮೈಸೂರು ಧರ್ಮಕ್ಷೇತ್ರಕ್ಕೆ ಸೇರಿದವರು, ಬೀದರ್ ಅಂದರೆ ಗುಲ್ಬರ್ಗ ಧರ್ಮಕ್ಷೇತ್ರಕ್ಕೆ ಸೇರಿದವರು ಅಂತ ಹೇಳಿ ಆ ಒಂದು ವ್ಯವಸ್ಥೆ ಮಾತ್ರ ನಮ್ಮನ್ನು, ಆ ಒಂದು ಸರಹದ್ದು ವ್ಯವಸ್ಥೆ ಅನ್ನೋದು ಮಾತ್ರ ನಮಗೆ ಇಲ್ಲಿ ಸೇರಿದವರು. ಯಾಕಂದರೆ ಒಂದು ಆಡಳಿತಕ್ಕೆ ನಾವು ಒಳಪಟ್ಟಿದ್ದೇವೆ ಅನ್ನೋದು ಮಾತ್ರ ಅದು ಡಿಫ್ರೆನ್ಸ್ ಅಷ್ಟೇ. ಆದರೆ ಯಾಜಕನಾದಂಥ ಗುರು ಆದವನು, ಫಾದರ್ ಆದವರು ಎಲ್ಲ ಕಡೆ ಫಾದರ್ಸು. ನಾನು ಯಾಕೆ ಬೀದರ್ಗೆ ಹೋದೆ ಅಂತ ಹೇಳಿದ್ರೆ, ಬೆಂಗಳೂರಿಗಿಂತ ಬೀದರು ಒಂದು ವಿಭಿನ್ನ. ಬೆಂಗಳೂರಲ್ಲಿ ನಮಗೆ ಒಂದು ವ್ಯವಸ್ಥೆ ಇದೆ, ಒಂದು ಸಿಸ್ಟಮ್ ಇದೆ. ಒಂದು ಚರ್ಚಲ್ಲಿ ಒಂದು 150-200 ಕುಟುಂಬಗಳಿದೆ. ಅವರೆಲ್ಲರೂ ರೆಗ್ಯುಲರ್ ಆಗಿ ಅವರು ಪ್ರಾರ್ಥನೆಗೆ ಬರ್ತಾರೆ. ಅವರಿಗೆ ನಾವು ಪಾಲನಾ ಸೇವೆ ಮಾಡ್ತೇವೆ, ಅವ್ರಿಗೆ ಬೇಕಾದಂಥ ಎಲ್ಲವನ್ನು ಒದಗಿಸಿಕೊಡ್ತೇವೆ, ಒಂದು ವ್ಯವಸ್ಥೆ ಇದೆ. ಆದರೆ ಬೀದರ್ ಬಂದ್ಬಿಟ್ಟು ಹಳ್ಳಿಗಾಡು, ಅನೇಕ ಹಳ್ಳಿಗಳು, ಇಂಟೀರಿಯರ್ ಪ್ಲೇಸಸ್ ಆ ಬೀದರಲ್ಲಿದೆ. ಅಲ್ಲಿ ಜನ ಬಂದ್ಬಿಟ್ಟು ಅವರಿಗೆ ಯಾರೂ ಕೂಡ ಸರಿಯಾಗಿ ಅವರಿಗೆ ಮಾರ್ಗದರ್ಶನ ಅಷ್ಟಾಗಿ ಅವರು ನೀಡ್ತಾ ಇಲ್ಲ. ಇನ್ನೂ ಸಹ ಅಲ್ಲಿ ಒಂದು ಉತ್ತಮವಾದಂತಹ ಎಜುಕೇಷನ್ ಇಲ್ಲ. ಇನ್ನೂ ಸಹ ಬಾಲ್ಯ ವಿವಾಹ ಪದ್ಧತಿ ಇದೆ. ಇನ್ನೂ ಸಹ ಅಲ್ಲಿ ಅನೇಕರಿಗೆ ಕೆಲಸ ಕಾರ್ಯಗಳಿರೋದಿಲ್ಲ. ಆದರೆ ಅವ್ರನ್ನ ಮುನ್ನಡೆಸೋರು ಯಾರೂ ಇಲ್ಲ. ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ನೀಡೋರು ಯಾರೂ ಇಲ್ಲ. ಆಧ್ಯಾತ್ಮಿಕತೆಗೆ ಅವ್ರು ಕಾಯ್ತಾ ಇರ್ತಾರೆ, ನನಗೆ ಒಂದು ಆ ಶಾಂತಿ ಸಮಾಧಾನ ಬೇಕು ಅಂತ. ಆ ಒಂದು ಸ್ಥಿತಿಯಲ್ಲಿರುವಂಥ ಜನರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋದಕ್ಕೆ ಯಾರೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಬೆಂಗಳೂರು ಧರ್ಮಾಧ್ಯಕ್ಷರು ಬಂದು, ನೀವು 1 ವರ್ಷ ಅಲ್ಲಿ ಆ ಒಂದು ಅನುಭವ ಪಡೀರಿ, ಅವರಿಗೆ ಸೇವೆ ಮಾಡಿ, ಅದಾದಮೇಲೆ ನಮ್ಮ ವ್ಯವಸ್ಥೆಗೆ ಬನ್ನಿ ಅಂತ ಹೇಳಿ ಅವರು ನಮ್ಮನ್ನು ಕಳಿಸ್ಕೊಟ್ರು. 1 ವರ್ಷ ಅಲ್ಲಿ ಹೋಗಿ ಆ ಜನರಿಗೆ ಮಾರ್ಗದರ್ಶನ ಕೊಟ್ಟು, ಅನೇಕ ಮಕ್ಕಳಿಗೆ ನಾವು ಟ್ಯೂಷನ್ಸ್ ತಗೊಳ್ತಾ ಇದ್ವಿ, ಅನೇಕ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾ ಇದ್ವಿ. ಅನೇಕ ಜನರಿಗೆ ನಾವು ಸಮಾಜ ಸೇವೆ ಮುಖಾಂತರ ಅವರು ಯಾವ ರೀತಿ, ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ಸಂಘ ಸಂಸ್ಥೆಗಳಲ್ಲಿ ಒಂದು ಉತ್ತಮ ತರಬೇತಿಯನ್ನು ಕೊಡೋದು, ಇನ್ನಿತರ ಸಮಾಜ ಸೇವೆಯನ್ನು ಮಾಡೋದು, ಅವ್ರನ್ನೆಲ್ಲರೂ ಪ್ರಾರ್ಥನೆಗೆ ನಾವು ಸೇರಿಸೋದು, ಅದೆಲ್ಲವನ್ನು ನಾವು ಮಾಡಿ ಒಂದು ಉತ್ತಮವಾದಂಥ ನಾವು ಅನುಭವವನ್ನು ನಾವು ಪಡ್ಕೊಂಡು ಬಂದ್ವಿ. ಈಗ ಅದೆಲ್ಲ ಸೇರಿ ನಮ್ಮ ಸೇವೆ ಇನ್ನೂ ಒಂದು ಹೇಳ್ತಾರೆ ತೀವ್ರತೆ ಪಡೆಯುತ್ತೆ, ಇಂಟೆನ್ಸಿಟಿ ಆಗಿರುತ್ತೆ. ಇಂಟೆನ್ಸ್ ಆಗಿ ನಾವು ಈ ಬೆಂಗಳೂರಲ್ಲಿ ನಾವು ಸೇವೆ ಸಲ್ಲಿಸೋದಕ್ಕೆ ಅದು ಸಹಾಯ ಆಯಿತು. 1 ವರ್ಷಕ್ಕಂತ ಹೋದವರು 3 ವರ್ಷ ಅಲ್ಲಿ ಸೇವೆ ಸಲ್ಲಿಸ್ತೀರಿ, ಹೌದಾ? ಹೌದು. ಅನೇಕರು 1 ವರ್ಷಕ್ಕಂತ ಹೋಗಿ ಅಲ್ಲಿ ತುಂಬ ಇಷ್ಟ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಆ ಜನರು ಅವರ ಸೇವೆ ಅದು ಬಹಳ ತೀವ್ರವಾಗಿರುತ್ತೆ, ಇಂಟೆನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಅವರು ಅಲ್ಲಿ ಸೇವೆಯನ್ನು ಸಲ್ಲಿಸಿ ಮತ್ತೆ ಬರ್ತಾರೆ. ಓಕೆ, ಯಾವ ವಿಚಾರ ಬೈಬಲ್ನಲ್ಲಿ ನಿಮ್ಮನ್ನು ಇಷ್ಟು ಧರ್ಮಗುರುವಾಗಿ ಕೆಲಸ ಮಾಡಬೇಕು, ನಾನು ಸೇವೆ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ನೀಡ್ತು ಅಂತ? ಯಾವ ವಿಚಾರದಿಂದ ಇಲ್ಲ ನಾನು ಇದನ್ನೇ ನಾನು ಮುಂದುವರಿಸಬೇಕು ಅನ್ನೋದು ತಮ್ಮಲ್ಲಿ ಮತ್ತಷ್ಟು ದೃಢೀಕರಣ ಆಯಿತು ಅಂತ? ದೇವರು ಕೇವಲ ನಾನು ಹೇಳಿದಾಗೆ ಬರೀ ನಾನು ಒಳ್ಳೆಯವ್ರನ್ನ ಮಾತ್ರ ಪ್ರೀತಿಸ್ತೇನೆ ಅಂತ ಬಂದಿಲ್ಲ, ಧರ್ಮಿಷ್ಠರು ಮಾತ್ರ ನನಗೆ ಬೇಕು ಅಂತ ಯೇಸು ಸ್ವಾಮಿ ಹೇಳಲಿಲ್ಲ. ಅವರು ಹೇಳಿದ್ದು ನಾನು ಎಲ್ಲವೂ ಆಗಬೇಕು. ಒಬ್ಬ ಕುಟುಂಬದಲ್ಲಿ, ಒಂದು ಕುಟುಂಬದಲ್ಲಿ ನನಗೆ ಅಲ್ಲೊಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಆ ಕುಟುಂಬದಲ್ಲಿ ನಾನು ಒಬ್ಬನಾಗಿ ಆ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಒಬ್ಬ ವ್ಯಕ್ತಿ ಅವನು ನೀಚ ವ್ಯಕ್ತಿ, ಅವನು ದುಷ್ಟ, ಅವನು ಪಾಪಿ ಅಂತೇಳಿ ನಾನು ತಳ್ಳೋದಿಲ್ಲ. ಅವನನ್ನು ಸೇರಿಸ್ಕೊಂಡು ಅವನಿಗೊಂದು ಆಪರ್ಚುನಿಟಿ, ಅವನಿಗೊಂದು ಸಂದರ್ಭ, ಸಮಯ, ಅವನಿಗೊಂದು ರೀತಿಯಾದಂಥ ಅನುಕೂಲ, ಅವಕಾಶವನ್ನು ಕೊಟ್ಟು ಅವನ್ನ ಬದಲಾಯಿಸುವಂಥದ್ದು. ಇದೇ ಯೇಸ್ವಾಮಿ ಮಾಡಿದ್ದು. ಯೇಸ್ವಾಮಿಯ ಅವ್ರಿಗೆ ಅನೇಕರು ಬಂದ್ಬಿಟ್ಟು ಅವ್ರಿಗೆ ದುಷ್ಟರಿದ್ರು, ಅನೇಕರು ಅವರನ್ನು ಕ್ರಿಟಿಸೈಸ್ ಮಾಡ್ತಾಯಿದ್ರು, ಅವ್ರು ಮಾಡುವಂಥ ಕೆಲಸಗಳನ್ನ ಅನೇಕರು ದೂಷಿಸ್ತಾ ಇದ್ರು. ಒಳ್ಳೇದು ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವ್ರನ್ನ ದೂಷಿಸ್ತಾ ಇದ್ರು. ಆದರೆ ಯೇಸ್ವಾಮಿ ಯಾವತ್ತೂ ಸಹ ಅವ್ರನ್ನ ದೂಷಿಸಿಲ್ಲ. ಯೇಸು ಪ್ರಭು ಯಾವತ್ತೂ ಅವ್ರನ್ನ ದೂಷಿಸದೆ ಅವ್ರಿಗೂ ಸಹ ಅವ್ರು ಪ್ರಬೋಧನೆ ಮಾಡ್ತಾಯಿದ್ರು. ಅವ್ರನ್ನೂ ಸಹ ಅವರು ಚೇಂಜ್ ಆಗಬೇಕು, ಅವರು ಸತ್ಯಾಂಶವನ್ನು ಅರಿಬೇಕು, ಅವರು
ಸ್ವರ್ಗ ಸಾಮ್ರಾಜ್ಯವನ್ನು ಸೇರಬೇಕು, ಧರ್ಮಿಷ್ಠರಾಗಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಆ ಒಂದು ಜೀವನ, ಆ ಒಂದು ನಿಲುವು, ಆ ಒಂದು ಪ್ರಬೋಧನೆ ಅದು ನನಗೆ ಯಾವಾಗಲೂ ಪ್ರೇರೇಪಿಸ್ತಾ ಇರುತ್ತೆ. ನಾನು ಸಹ ಎಲ್ಲರ ಜೊತೆ ಎಲ್ಲವಾಗಿ ನಾನು ಜೀವಿಸಬೇಕು. ನನ್ನ ಜೀವನದ ಮುಖಾಂತರ ನಾನು ಇತರರನ್ನು ಸಹ ಧರ್ಮ ಮಾರ್ಗಕ್ಕೆ ಕರ್ಕೊಂಡು ಬರಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ. ಸೊ ಬೀದರ್ನಲ್ಲಿ ಕೆಲಸ ಮಾಡಿದ ಮೇಲೆ ತಾವು ಬೆಂಗಳೂರಿಗೆ ಬರ್ತೀರಿ. ಬೆಂಗಳೂರಿನಲ್ಲಿ ಫಾದರ್ ಆಗಿ ಸೇವೆ ಸಲ್ಲಿಸಿದ್ರೆ ಅಥವಾ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದ ಹೇಗೆ ಅಂತ? ನಾನು ಬೆಂಗಳೂರಿಗೆ ಬರಬೇಕಾದ್ರೆ ಒಂದು ಮೊದಲನೇದಾಗಿ ಚನ್ನಪಟ್ಟಣ ಅಲ್ಲಿ 3 ತಿಂಗಳ ಅವಧಿಯಲ್ಲಿ ನಾನು ಅಲ್ಲಿದ್ದೆ. ಆ ಒಂದು ಸಮಯ ಕೋವಿಡ್ ಸಮಯ, ಎಲ್ಲ ದೇವಾಲಯಗಳು ಮುಚ್ಚಲಾಗಿತ್ತು, ಯಾವುದೇ ಸಾಮೂಹಿಕ ಪ್ರಾರ್ಥನೆಗಳು ಇದ್ದಿರಲಿಲ್ಲ. ಆ ಒಂದು ಸಮಯದಲ್ಲಿ ಅಲ್ಲಿದ್ದಂತಹ ಗುರು ಅವ್ರು ಕೋವಿಡ್ಗೆ ಅವರು ಸತ್ತಿದ್ರು. ಅದಕ್ಕೋಸ್ಕರ ಆ ಒಂದು ಸಮಯ ನಾನು ಅಲ್ಲಿ ನೋಡ್ಕೊಳ್ಬೇಕು ಅಂತೇಳಿ ಆ 3 ತಿಂಗಳ ಕಾಲ ಅಲ್ಲಿ ಜನರ ಜೊತೆ ಅಷ್ಟೊಂದಾಗಿ ನನಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಒಳಗಡೆನೇ ಇದ್ದು ನಾನು ಜನರಿಗೆ ಅವ್ರಿಗೆ ಏನೇನು ಬೇಕೋ ಅದನ್ನು ನಾನು ಫೋನ್ ಮೂಲಕ ಆಗಿರ್ಬೋದು, ಇನ್ನಿತರ ಕೆಲಸ ಕಾರ್ಯಗಳು ನಾನು ಮಾಡಿಕೊಟ್ಟು ಅವರಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೆ. ಅದಾದ ಮೇಲೆ ನನಗೆ ETC ಪಾಳ್ಯ, ಸೆಂಟ್ ಆ್ಯಂಟನಿ ಶ್ರೈನ್ ಅಂತ ಇದೆ KR ಪುರಂ ಹತ್ರ. ಅಲ್ಲಿ ಅದಾದಮೇಲೆ 2021ರಿಂದ 2024ರವರೆಗೆ ನಾನು ಅಲ್ಲಿ ಸಹಾಯಕ ಧರ್ಮಗುರು ಆಗಿದ್ದೆ. ಅಲ್ಲಿ ಒಂದು ಫುಲ್ ಫ್ಲೆಡ್ಜ್ ಸೇವೆ ಅಂತ ಹೇಳ್ತಾರೆ, ಒಂದು ಸಂಪೂರ್ಣವಾದಂಥ ಸೇವೆ ಅಲ್ಲಿ ನನಗೆ ಸಿಕ್ತು. ಅದೊಂದು ದೊಡ್ಡ ಕುಟುಂಬ, ಅದೊಂದು ದೊಡ್ಡ ಅನೇಕ ಕುಟುಂಬಗಳಿದೆ, ಒಂದು ದೊಡ್ಡ ಪ್ಯಾರಿಷ್ ಅಂತ ನಾವು ಕರಿತೇವೆ. ಅಲ್ಲಿ ಅನೇಕವಾದಂತಹ ಒಂದು ಅನುಭವ, ಆ ಜನರನ್ನು ಸೇರಿಸೋದು, ಯುವಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಹಿರಿಯರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಅವರಿಗೆ ಯಾವ ರೀತಿ ಆಧ್ಯಾತ್ಮಿಕತೆಯಲ್ಲಿ ನಾವು ಸೇವೆ ಮಾಡ್ಬೋದು, ಅವ್ರಿಗೆ ಯಾವ ರೀತಿ ನಾವು ಕೌನ್ಸಿಲಿಂಗ್ ಮುಖಾಂತರ ಅವರ ಸಮಸ್ಯೆಗಳನ್ನ ನಾವು ಪರಿಹರಿಸಲು ನಮಗೆ ಸಹಾಯ ಮಾಡ್ಬೋದು, ಈ ರೀತಿಯಾಗಿ ಸರ್ವ ಅನುಭವವನ್ನು ನಾನು ಅಲ್ಲಿ ಪಡೆದುಕೊಂಡೆ. ಓಕೆ. ಏನು ವಿಶೇಷತೆ ಅಥವಾ ಡಿಫ್ರೆನ್ಸ್ ಅನಿಸ್ತು ನಿಮಗೆ ಒಂದು ಊರಿಂದ ಒಂದು ಊರಿಗೆ ಬಂದಾಗ? ಅಲ್ಲಿಯ ಜನ ಅಂದರೆ ನೀವು ಹೇಳಿದ್ರೆ ಅಲ್ಲಿ ಸಾಕ್ಷರತೆ ಸ್ವಲ್ಪ ಕಡಿಮೆ ಇತ್ತು, ಒಳ್ಳೆ ಎಜುಕೇಷನ್ ಇರಲಿಲ್ಲ, ವೃತ್ತಿಯಲ್ಲಿ ಸ್ವಲ್ಪ ಹಿಂದುಳಿದಿದ್ರು, ಬಾಲ್ಯ ವಿವಾಹ ಇತ್ತು ಅಂತ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಎಲ್ಲವೂ ಸ್ವಲ್ಪ ಫಾಸ್ಟ್ ಆಗಿದೆ, ಎಜುಕೇಷನ್ ಸಿಕ್ಕಿದೆ, ಜೊತೆಗೆ ಇಲ್ಲಿಯ ಸುತ್ತಮುತ್ತಲ ವಾತಾವರಣ, ಮಾನವೀಯ ಮೌಲ್ಯಗಳು ಕೂಡ ಬೇರೆ ರೀತಿಯಲ್ಲೇ ಇದೆ. ಸೊ ಏನು ಬದಲಾವಣೆ ಅಥವಾ ಏನು ವ್ಯತ್ಯಾಸನ ತಾವು ಕಂಡುಕೊಂಡ್ರಿ ಅಲ್ಲಿಗೂ ಇಲ್ಲಿಗೂ ಅಂತ? ಮೇಡಮ್, ತಾವು ಹೇಳಿದಾಗೆ 2 ಎಕ್ಸ್ಟ್ರೀಮ್ಸ್. ಹೌದಲ್ಲ? ಅಲ್ಲಿ ಜನರು ಬಹಳ ಮುಗ್ಧರು, ಅವ್ರಿಗೇನೂ ಗೊತ್ತಿಲ್ಲ, ಅವ್ರೇನನ್ನೂ ಕಲ್ತಿಲ್ಲ, ಅವರಿಗೆ ಸಮಾಜದ ಬಗ್ಗೆ ಅಥವಾ ಈ ಪ್ರಪಂಚದ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಅವ್ರಿಗೆ ಅವು ಮಕ್ಕಳ ಥರ ಅವ್ರಿಗೆ ಎಲ್ಲವನ್ನು ನಾವು ಟೀಚ್ ಮಾಡಬೇಕಾಗಿತ್ತು, ಅವ್ರಿಗೆ ಬೋಧಿಸಬೇಕಾಗಿತ್ತು. ಅದೊಂಥರ ಎಕ್ಸ್ಪೀರಿಯೆನ್ಸ್. ಈ ಮುಗ್ಧರ ಜೊತೆ ಕೆಲಸ ಮಾಡೋದು, ಅವ್ರಿಗೆ ಏನಾದರೂ ಒಂದು ಹೊಸದಾಗಿ ಕಲಿಯೋದು, ಆ ಮಕ್ಕಳನ್ನು ಬೆಳೆಸೋದು, ಅದರಲ್ಲಿ ಒಂದು ಸಂಪೂರ್ಣವಾದಂಥ ಸ್ಯಾಟಿಸ್ಫ್ಯಾಕ್ಷನ್ನು, ಒಂದು ಸಂತೃಪ್ತಿ ಇತ್ತು ಅದಕ್ಕೆ ಕೆಲಸದಲ್ಲಿ. ಇಲ್ಲಿ ಬಂದ ಮೇಲೆ ಇದು ವಿಶೇಷತೆ, ಇದು ಇನ್ನೊಂದು ಎಕ್ಸ್ಟ್ರೀಮ್. ಇಲ್ಲಿ ಅನೇಕರು ಬಂದ್ಬಿಟ್ಟು ತುಂಬ ಬ್ಯುಸಿಯಾಗಿರ್ತಾರೆ. ಎಲ್ಲರೂ ಬಂದ್ಬಿಟ್ಟು ನಾವು ಬೆಂಗಳೂರು ಅಂತ ಮಹಾನಗರದಲ್ಲಿ ಕೇವಲ ನಾವು ಕನ್ನಡಿಗರನ್ನ ಮಾತ್ರ ನೋಡೋದಿಲ್ಲ, ಕೇವಲ ಒಂದು ಬೆಂಗಳೂರಿಗರನ್ನ ಮಾತ್ರ ನೋಡೋದಿಲ್ಲ. ಅಲ್ಲಿ ಅನೇಕರು ಬೇರೆ ಬೇರೆ ಕಡೆಯಿಂದ ಬಂದು ಈ ಚರ್ಚ್ಗೆ ಬರ್ತಾರೆ. ಯಾಕೆ? ತಮ್ಮ ಆಧ್ಯಾತ್ಮಿಕತೆಗೆ ಪ್ರಾರ್ಥನೆ ಮಾಡಬೇಕು, ನನಗೆ ಮನಃಶಾಂತಿ ಸಿಗಬೇಕು, ನನಗೆ ನೆಮ್ಮದಿ ಬೇಕು, ನನ್ನ ಸಮಸ್ಯೆಗೆ ಪರಿಹಾರ ಬೇಕು, ಅದು ದೇವರಿಂದ ಮಾತ್ರ ಸಾಧ್ಯ ಅಂಥೇಳಿ ಆ ಒಂದು ವಿಶ್ವಾಸ ಇಟ್ಕೊಂಡು ಬರ್ತಾರೆ. ಆ ಜನರನ್ನು ನಾನು ಇಲ್ಲಿ ಕಂಡೆ, ಈ ಸಿಟೀಸಲ್ಲಿ ಅಥವಾ ಬೆಂಗಳೂರು ಮಹಾನಗರದಲ್ಲಿ. ಅವರ ಸಮಸ್ಯೆನೇ ಬೇರೆ, ಎಲ್ಲನೂ ಇರುತ್ತೆ ಅವರಿಗೆ. ಹಣ ಇದೆ, ವೃತ್ತಿ ಇದೆ, ಒಳ್ಳೆಯ ಸಮಾಜದಲ್ಲಿ ಸ್ಟೇಟಸ್ ಇದೆ, ಗೌರವ ಇದೆ, ಆದರೆ ಮನಃಶಾಂತಿ ಇಲ್ಲ. ಕುಟುಂಬದಲ್ಲಿ ಸಮಸ್ಯೆ, ಅವರು ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಹೊಂದ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ. ಅನೇಕ ಬಾರಿ 1 ವರ್ಷ ಆಗಿದ ತಕ್ಷಣ ಅವರು ವಿಚ್ಛೇದನಕ್ಕೆ ಅವರು ಅಪ್ಲೈ ಮಾಡ್ತಾರೆ. ಇನ್ನಿತರ ಸಮಸ್ಯೆಗಳು, ಎಷ್ಟೋ ಸಮಸ್ಯೆಗಳಿದೆ. ಆದರೆ ಈ ಸಮಸ್ಯೆಯನ್ನು ನಿಭಾಯಿಸೋದು ಬೇರೆ ಥರ, ಆ ಮುಗ್ಧರಿಗೆ ಹೇಳೋದು ಇನ್ನೊಂದು ಥರ. ಈ ಸಮಸ್ಯೆ ಅವರ ಲೆವೆಲಲ್ಲಿ ಅವರಿಗೆ ಸರಿದೂಗಿಸುವಂತೆ, ಅವರ ಅರಿವಾಗುವಂತೆ ಅವ್ರಿಗೆ ಹೇಳಿದರೆ ಅನೇಕರು ಬೆನಿಫಿಟ್ ಆಗಿದ್ದಾರೆ. ಈ ರೀತಿಯಾದಂಥ ಅವ್ರ ಸಮಸ್ಯೆಯಿಂದ ಬರ್ತಾರೆ, ಅವರು ಒಂದು ತಮ್ಮ ಅನಾನುಕೂಲತೆಯನ್ನು ಹೇಳ್ಕೊಂಡು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ನೀಡುವಂಥ ಒಂದು ಮಾರ್ಗದರ್ಶನ, ನಾವು ಹೇಳುವಂಥ ಮಾತು, ಉಪದೇಶ ಆಗಿರ್ಬೋದು, ಅದರಿಂದ ಅವರು ಸಹಾಯವನ್ನು ಪಡ್ಕೊಂಡು ಅನೇಕರು ಇದರಿಂದ ತಮ್ಮ ಜೀವನವನ್ನು ಅವರು ಸರಿಪಡಿಸ್ಕೊಂಡಿದ್ದಾರೆ. ಎರಡರಲ್ಲೂ ಸಹ ಒಂದು ಅದರದ್ದೇ ಆದಂಥ ವಿಶಿಷ್ಟತೆ, ಅದರದ್ದೇ ಆದಂಥ ಸ್ಯಾಟಿಸ್ಫ್ಯಾಕ್ಷನ್. ಓಕೆ. ಸಹಾಯಕ ಧರ್ಮಗುರುವಿಂದ ಈಗ ತಾವು ಅಡ್ಮಿನ್ ಡಿಪಾರ್ಟ್ಮೆಂಟ್ ಇದ್ದೀರಿ ಅಂತ ಹೇಳಿದರೆ, ಇಲ್ಲಿಯ ರೂಪುರೇಷೆ ಬಗ್ಗೆ ಹೇಳಿ. ಯಾಕಂದರೆ ಅಲ್ಲಿಗಿಂತ ಇಲ್ಲಿ ಕೆಲಸದ ರೂಪುರೇಷೆ ಸಂಪೂರ್ಣ ಬದಲಾವಣೆ ಅಂತ ಅನ್ಕೋತೀನಿ ನಾನು. ಇದು ಹೇಗೆ ಸಾಗ್ತಾ ಇದೆ? ಇಲ್ಲಿ ಯಾವ ರೀತಿ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ತಮಗೆ ಒದಗಿ ಬರ್ತಾ ಇದೆ? ಮೇಡಮ್, ಮೊದಲನೇದಾಗಿ ಧರ್ಮಗುರುವಾಗಿ ಒಂದು ಸ್ಥಳದಲ್ಲಿ ಚರ್ಚಲ್ಲಿ ಇರೋದು
ಅದು ಡಿಫ್ರೆಂಟ್. ಡೈರೆಕ್ಟಾಗಿ ನನಗೆ ಒಂದು ಜನರ ಕಾಂಟ್ಯಾಕ್ಟ್ ಇರುತ್ತೆ, ಜನರ ಸಂಪರ್ಕ ಇರುತ್ತೆ, ಡೈರೆಕ್ಟಾಗಿ ಆ ಸಮಸ್ಯೆಗಳ ನಡುವೆ ನಾನು ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಎಲ್ಲರೂ ಸಹ ಅದೇ ಕೆಲಸ ಮಾಡ್ತಾಯಿದ್ರೆ ಈ ಒಂದು ಆಡಳಿತ ವ್ಯವಸ್ಥೆ ಅಥವಾ ಅಡ್ಮಿನ್ ಅಂಥ ಕೆಲಸಗಳನ್ನ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನನಗೆ ಮತ್ತೊಮ್ಮೆ ಧರ್ಮಾಧ್ಯಕ್ಷರು ಇಲ್ಲಿ ಕರೆದ್ರು ಈ ಬಿಷಪ್ ಹೌಸಲ್ಲಿ ಕೆಲವೊಂದು ಆಡಳಿತಾತ್ಮಕ ಕೆಲಸಗಳಿರುತ್ತೆ, ಅದನ್ನು ನೀನು ನಿಭಾಯಿಸಬೇಕು ಸ್ವಲ್ಪ ದಿನಗಳ ಕಾಲ. ಇದು ನನಗೆ ಪರ್ಮನೆಂಟ್ ಇಲ್ಲ. ಯಾವಾಗಾದ್ರೂ ಬಿಷಪ್ ಯಾವಾಗಾದರೂ ನನಗೆ ಬದಲಾಯಿಸ್ಬೋದು, ಮತ್ತೊಮ್ಮೆ ನನ್ನ ಅವರು ಚರ್ಚ್ಗಳಿಗೆ ಕಳಿಸ್ಬೋದು. ಆದರೆ ಇಲ್ಲಿರುವಂಥ ಇದೇ ಬೇರೆ. ಈ ಒಂದು ಬಿಷಪ್ಸ್ ಹೌಸ್ ಅನ್ನೋದು ಮೇನ್ ಬ್ರಾಂಚ್ ಇದ್ದ ಹಾಗೆ ಎಲ್ಲ ಚರ್ಚ್ಗಳಿಗೆ ಅವ್ರಲ್ಲಿ ಏನೇನು ಆಡಳಿತ ವ್ಯವಸ್ಥೆಯಲ್ಲಿ ಯಾವುದು ಫಿನಾನ್ಷಿಯಲ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಆಡಳಿತ ಸಮಸ್ಯೆಗಳಿರುತ್ತೋ ಅವ್ರಿಗೆ ಇಲ್ಲಿಂದ ನಾವು ಸಹಾಯ ಒದಗಿಸಿಕೊಡ್ತೇವೆ. ನಮ್ಮದು ಟ್ರಸ್ಟ್ ಆಗಿರೋದ್ರಿಂದ ಈ ಟ್ರಸ್ಟಲ್ಲಿ ನಾವು ಹೇಗೆ ನಾವು ಈ ಸರ್ಕಾರದ ಈ ವ್ಯವಸ್ಥೆನ, ಸರ್ಕಾರದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಯಾವ ರೀತಿ ನಾವು ಫಾಲೋ ಮಾಡಿ ಅದನ್ನು ನಾವು ಜನರಿಗೆ ಎಲ್ಲವೂ ಹಿತಕರವಾಗಿ ಎಲ್ಲವೂ ಚೆನ್ನಾಗಿರೋ ಹಾಗೆ ನಾವು ನೋಡ್ಕೊಳ್ಳೋದು ಒಂದು ಆಡಳಿತಾತ್ಮಕ ಕೆಲಸ ನಂದು. ಇಲ್ಲಿ ಸಹ ಇಲ್ಲೇ ಆದಂಥ ಒಂದು ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದೆಲ್ಲ ಸರಿ ಇದ್ರೇ ಎಲ್ಲನೂ ಕರೆಕ್ಟಾಗಿ ನಡೆಯೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಈ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ, ತಮಗೆ ಹೊಸ ವಿಚಾರಗಳನ್ನು ಓದೋದು ತಿಳ್ಕೊಳ್ಳೋದ್ರ ಬಗ್ಗೆ ಬಹಳ ಆಸಕ್ತಿ ಇದೆ. ಈ ತಾಬೋರ್ ಅನ್ನುವಂತಹ ಒಂದು ಮಾಸಿಕ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತೀರಿ, ಪ್ರಸ್ತುತ ತಾವು ಪ್ರಕಾಶಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಈ ಮಾಸಿಕ ಪತ್ರಿಕೆ ಬಗ್ಗೆ ಹೇಳಿ, ಏನು ಅದು ಹೇಳೋದಕ್ಕೆ ಹೊರಟಿದೆ, ಯಾವ ಸಂದೇಶವನ್ನು ಅದು ಸಾರುತ್ತೆ ಅಂತ. ತಾಬೋರ್ ವಾಣಿ ಕನ್ನಡ ಮಾಸಪತ್ರಿಕೆ ಈ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಿಂದ ಪ್ರತಿ ತಿಂಗಳು ಅದನ್ನು ನಾವು ಹೊರಡಿಸ್ತೇವೆ. ಇನ್ನೊಂದು ತಾಬೋರ್ ಕಿರಣ ಅಂತಿದೆ, ಅದು ಆಂಗ್ಲ ಭಾಷೆಯಲ್ಲಿ. ಕನ್ನಡ ಮತ್ತು ಆಂಗ್ಲ ಭಾಷೆ 2 ಪತ್ರಿಕೆಗಳನ್ನು ಈ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಿಂದ ನಾವು ಬಿಡುಗಡೆ ಮಾಡ್ತೇವೆ ಪ್ರತಿಯೊಂದು ತಿಂಗಳು. ಏನೇನು ಅದರಲ್ಲಿರುತ್ತೆ? ಅದರಲ್ಲಿ ಧಾರ್ಮಿಕ ವಿಚಾರಗಳು, ಈ ನಮ್ಮ ಮಹಾಧರ್ಮ ಕ್ಷೇತ್ರದಿಂದ ಯಾವ ರೀತಿಯಾದಂಥ ಒಂದು ಕೆಲಸವನ್ನು, ಪಾಲನಾ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ, ಮಹಾಧರ್ಮ ಕ್ಷೇತ್ರದಿಂದ ಮಹಾಧರ್ಮಾಧ್ಯಕ್ಷರು ಯಾವ ರೀತಿಯಾದಂತಹ ಒಂದು ಪ್ರಸಂಗವನ್ನು, ಪ್ರಬೋಧನೆಯನ್ನು, ಜನರಿಗೆ ಒಂದು ಬೋಧನೆಯನ್ನು ಕೊಡ್ತಾರೆ, ಹಾಗೂ ನಮ್ಮ ಧಾರ್ಮಿಕ ಮೌಲ್ಯಗಳ ವಿಚಾರ ಆಗಿರ್ಬೋದು, ಅನೇಕ ಒಂದು ನ್ಯೂಸ್ ಸುದ್ದಿ ವಾಹಿನಿಯಾಗಿ ಅದು ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ನಮಗೆ ಅನೇಕ ಬರಹಗಾರರಿದ್ದಾರೆ, ಕನ್ನಡದಲ್ಲಾಗಿರ್ಬೋದು ಆಂಗ್ಲ ಭಾಷೆಯಲ್ಲಾಗಿರ್ಬೋದು ಅನೇಕ ಬರಹಗಾರರಿದ್ದಾರೆ. ಪ್ರತಿ ತಿಂಗಳು ಅವರು ಉತ್ತಮವಾದಂಥ ಒಂದು ಬರವಣಿಗೆಯನ್ನು ನಮಗೆ ಕೊಡ್ತಾರೆ. ಅದೆಲ್ಲವನ್ನು ಸೇರಿಸಿ ನಮಗೆ ಬೇರೆ ಎಡಿಟರ್ಸ್ ಎಲ್ಲ ಇದ್ದಾರೆ, ಅವರು ಅದೆಲ್ಲವನ್ನು ನೋಡಿ ಅದೆಲ್ಲವನ್ನು ಚೆನ್ನಾಗಿ ರೂಪುರೇಷೆಯನ್ನು ಗಮನಿಸಿ ಅದನ್ನು ಅವರು ಪ್ರಿಂಟ್ ಮಾಡ್ತಾರೆ. ನಾನು ಅದನ್ನು ಫೈನಲ್ ಆಗಿ ಅದನ್ನು ನೋಡಿ ಓದಿ ಅದನ್ನು ನಾವು ಪ್ರಿಂಟ್ ಮಾಡಿ ಅದನ್ನು ಬೆಂಗಳೂರು ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಜಾಹೀರಾತುದಾರರಿದ್ದಾರೆ, ಹಾಗೂ ನಮ್ಮ ಇತರ ಎಲ್ಲ ಒಂದು ಕನ್ಯಾಸ್ತ್ರೀ ಮಠ ಆಗಿರ್ಬೋದು, ಗುರುಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅದೆಲ್ಲಕ್ಕೂ ನಾವು ಈ ಒಂದು ಪ್ರತಿ ತಿಂಗಳು ನಾವು ಕಳಿಸ್ತಾ ಇದ್ದೇವೆ. ಇದೊಂದು ಉತ್ತಮವಾದಂತಹ ಸೇವೆ. ಇದರಲ್ಲೂ ಕೂಡ ನಾವು ಅನೇಕ ಧಾರ್ಮಿಕ ವಿಚಾರಗಳ ಮುದ್ರಣ ಮಾಧ್ಯಮದ ಮುಖಾಂತರ ನಾವು ಮೌಲ್ಯವನ್ನು, ಜನರಿಗೆ ಒಂದು ಮೌಲ್ಯವನ್ನು ಕಲಿಸೋದು, ಧಾರ್ಮಿಕ ವಸ್ತುಗಳನ್ನು ಅವರಿಗೆ, ಧಾರ್ಮಿಕ ಸ್ಥಿತಿಯನ್ನು ಅಥವಾ ವಿಚಾರಗಳನ್ನ ಅವ್ರಿಗೆ ತಿಳಿಸೋದಕ್ಕೆ ಅದು ಸಹಾಯಕವಾಗ್ತಾ ಇದೆ. ಇದು ಕೂಡ ಹೊಸ ವಿಚಾರಗಳನ್ನ ನಾವು ಓದಿ ಕಲಿತು ನಮಗೆ ಈ ರೋಮ್, ನಮ್ಮ ಒಂದು ಪವಿತ್ರ ಜಾಗವಾದಂಥ ರೋಮ್ನಿಂದ ಪೋಪ್ ಜಗತ್ತುಗಳು ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾರೆ, ಪ್ರಸ್ತುತ ಯುಗಕ್ಕೆ ಅದು ಹೇಗೆ ಅನ್ವಯ ಆಗುತ್ತೆ, ಅದೆಲ್ಲವನ್ನು ನಾವು ತಾಳೆ ನೋಡಿ ಅದನ್ನು ನಾವು ಆ ಒಂದು ಬರವಣಿಗೆ ರೂಪದಲ್ಲಿ ಅದನ್ನು ಹೊರಡಿಸ್ತಾ ಇದ್ದೇವೆ. ಅದು ಬಹಳ ಒಂದು ಉತ್ತಮವಾದಂತಹ ಸೇವೆಯಾಗಿದೆ. ಓಕೆ, ಬೈಬಲನ್ನು ಹೊರತಾಗಿ ಈ ರೀತಿಯ ಸಂಪಾದಕತ್ವ ಸ್ಥಾನದಲ್ಲಿ ಹೊರತಾಗಿ ಬೇರೆ ಏನೆಲ್ಲ ಓದೋದಕ್ಕೆ ತಿಳ್ಕೊಳ್ಳೋದಕ್ಕೆ ತಮಗೆ ಇಷ್ಟ ಆಗುತ್ತೆ? ನನಗೆ ಸಾಹಿತ್ಯ ಅಂದರೆ ತುಂಬ ಇಷ್ಟ. ಕನ್ನಡ ಸಾಹಿತ್ಯ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳು. ನಾನು ಪ್ರಜಾವಾಣಿಯಲ್ಲಿ ಈ ಮೌಲ್ಯದ, ನೈತಿಕ ಮೌಲ್ಯದ ವಿಚಾರಗಳ ಬಗ್ಗೆ ಅನೇಕ ಎಡಿಟೋರಿಯಲ್ ಪೇಜಲ್ಲಿ ಮತ್ತು ಇನ್ನಿತರ ಪುಸ್ತಕಗಳಿದೆ, ಮೌಲ್ಯಗಳು ಮತ್ತು ವಚನ ಸಾಹಿತ್ಯ ಮತ್ತು ನಮ್ಮ ಇನ್ನಿತರ ನೈತಿಕ ವಿಚಾರಗಳು, ಅದೆಲ್ಲವನ್ನು ನಾನು ಓದೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪುಸ್ತಕಗಳು ಸಹ ನನ್ನ ಜೊತೆ ಇದೆ. ಓಕೆ, ಇನ್ನೊಂದು ವಿಚಾರ ಅಂದರೆ ಒಬ್ಬ ಧರ್ಮಗುರು ಅಂತ ಬಂದಾಗ ಪ್ರತಿಯೊಂದು ಧರ್ಮವೂ ಕೂಡ ಒಬ್ಬ ಧರ್ಮಗುರು ಅಂತ ಇರುತ್ತೆ. ಧರ್ಮಗುರುವನ್ನು ಪಾಲಿಸೋರು ತುಂಬ ಜನ ಇರ್ತಾರೆ, ಅವ್ರಿಗೊಂದು ಭಕ್ತ ಸಮೂಹನೇ ಇರುತ್ತೆ. ತಾವಾಗಲೇ ಹೇಳಿದಾಗ ಕೌನ್ಸಿಲಿಂಗ್ ಮಾಡಬೇಕು ಅಂದಾಗ ಅದಕ್ಕೊಂದು ಚಾಕಚಕ್ಯತೆ ಇರಬೇಕು, ಪ್ರಾವೀಣ್ಯತೆ ಇರಬೇಕು. ಅದರ ತಕ್ಕನಾಗಿ ಒಬ್ಬ ಧರ್ಮಗುರುವಿಗೆ ಒಂದಿಷ್ಟು ಜವಾಬ್ದಾರಿಗಳು ಅಂತ ಇರುತ್ತೆ. ತಮ್ಮ ಪ್ರಕಾರ ಇಂಥದ್ದನ್ನು ನಿಭಾಯಿಸಬೇಕು ಅಂದರೆ, ಈ ವೃತ್ತಿಯನ್ನು ನಿಭಾಯಿಸಬೇಕಂದ್ರೆ ಧರ್ಮಗುರುಗಿರಬೇಕಾದಂತಹ ಜವಾಬ್ದಾರಿಗಳೇನು ಅನ್ನೋದು? ನಡೆಯೊಂದು ಪರಿ ನುಡಿಯೊಂದು ಪರಿ ಅರ್ಥವಾಗದ ನನ್ನಿ ಬದುಕ ಪರಿ ಅಂತ ಒಂದು ಹಾಡಿದೆ. ಒಬ್ಬ ಧರ್ಮಗುರು ಆದವರು ನಾವು ಒಂದು ಉತ್ತಮವಾಗಿ ನಾವು ಪ್ರಬೋಧನೆ ಕೊಡ್ತೇವೆ.
ಉತ್ತಮವಾಗಿ ಜನರಿಗೆ ನಾವು ನೈತಿಕ ಮೌಲ್ಯಗಳ ವಿಚಾರವಾಗಿ ನಾವು ಮಾತಾಡ್ತೇವೆ. ಆದರೆ ನಾವು ಮಾತಾಡೋದು ನಮ್ಮ ಜೀವನ ಒಂದಾಗಿರಬೇಕು. ಆ ಸಾಮರಸ್ಯನ ನಾವು ಪಡ್ಕೊಂಡಿರಬೇಕು. ಅದೊಂದು ದೊಡ್ಡ ಜವಾಬ್ದಾರಿ. ಯಾಕಂದರೆ ನಮ್ಮ ಜೀವನವನ್ನು ಅನೇಕರು ನೋಡ್ತಾರೆ. ನಮ್ಮ ಜೀವನ ಅನೇಕರಿಗೆ ಮಾದರಿಯಾಗುತ್ತೆ. ತಾವು ಹೇಳಿದಾಗೆ ನಮ್ಮ ಜೀವನದ ಮಾದರಿಯನ್ನು ಅನೇಕರು ಕಂಡುಕೊಳ್ತಾರೆ. ಒಬ್ಬ ಗುರುವಾದ ನಾನು ಒಬ್ಬ ಗುರುವನ್ನು ನೋಡಿ ಅವ್ರ ಜೀವನ ಈ ರೀತಿ ಸೇವೆಯಿಂದ ತುಂಬ್ತಾ ಇದೆ, ಅವ್ರು ಎಲ್ಲರನ್ನ ಸೇರಿಸ್ಕೊಳ್ತಾರೆ, ಸ್ವೀಕಾರ ಮನೋಭಾವ ಇದೆ, ಅಕ್ಸೆಪ್ಟೆನ್ಸ್ ಇದೆ, ಆ ಒಂದು ಲವ್ ಮತ್ತು ಫೊಗ್ಯೂನೆಸ್ ಅವ್ರ ಜೀವನದಲ್ಲಿ ಇದೆ ಅಂತ ಹೇಳಿ ಅವರಿಂದ ನಾನು ಆ ಪ್ರೇರಣೆ ಪಡೆದು ನಾನು ಗುರುವಾದೆ. ಅದೇ ರೀತಿಯಲ್ಲಿ ಇವಾಗ ನಾನು ಒಂದು ಚರ್ಚ್ಗೆ ನಾನು ಮುಖ್ಯಸ್ಥನಾಗಿದ್ದೇನೆ, ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ನನ್ನ ಸಿಬ್ಬಂದಿಗಳಾಗಿರ್ಬೋದು, ನನ್ನ ಆಫೀಸಲ್ಲಿ ಕೆಲಸ ಮಾಡೋ ಇತರರಾಗಿರ್ಬೋದು, ಅನೇಕ ಜನರು ನನ್ನ ನೋಡ್ತಾರೆ, ನನ್ನ ಜೀವನವನ್ನು ನೋಡ್ತಾರೆ, ನನ್ನ ಆಧ್ಯಾತ್ಮಿಕತೆ ನೋಡ್ತಾರೆ, ನಾನು ಯಾವ ರೀತಿ ಮೌಲ್ಯಭರಿತವಾಗಿ ನಾನು ಜೀವಿಸ್ತಾ ಇದ್ದೇನೆ ಅನ್ನೋದನ್ನು ನೋಡ್ತಾರೆ. ಅದು ನೋಡಿದ ಮೇಲೆ ಅವ್ರಿಗೂ ಸಹ ನಾನು ಪ್ರೇರಣೆ ಕೊಡಬೇಕು, ಅವ್ರಿಗೂ ಸಹ ನಾನು ಇನ್ಸ್ಪಿರೇಷನ್ ಆಗಬೇಕು. ಇದೊಂದು ದೊಡ್ಡ ಜವಾಬ್ದಾರಿ. ಈ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ, ನಮ್ಮ ತಲೆ ಮೇಲಿದೆ. ಆ ಜವಾಬ್ದಾರಿಯನ್ನು ಪ್ರತಿದಿನ ಅಂದ್ಕೊಳ್ಳೋದು, ನನ್ನನ್ನು ನೋಡಿ ಯಾರು ಒಂದು ದುಷ್ಟ ಮಾದರಿಯನ್ನು ನಾನು ಪಡ್ಕೊಳ್ಬಾರ್ದು, ನನ್ನ ನೋಡಿ ಎಲ್ಲರೂ ಒಂದು ಒಳ್ಳೆ ಇನ್ಸ್ಪಿರೇಷನ್ನ ತಗೊಳ್ಬೇಕು ಅನ್ನೋಂಥ ಜವಾಬ್ದಾರಿ ಎಲ್ಲ ಗುರು ಆದವ್ರ ಮೇಲೆ ಇದೆ. ಆ ಒಂದು ಜವಾಬ್ದಾರಿಗೆ ನಾವು ಪ್ರತಿದಿನ ಬದ್ಧರಾಗಿ ನಾವು ಜೀವಿಸ್ತಾ ಇದ್ದೇವೆ. ಓಕೆ, ತಮ್ಮ ಬಗ್ಗೆ, ತಾವು ಬಂದ ಹಿನ್ನೆಲೆ ಬಗ್ಗೆ ಎಲ್ಲ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಮತ್ತು ನಾವು ಕ್ರಿಸ್ಮಸ್ಸಿಗೆ ಬರೋದಾದರೆ, ತಾವು ಹೇಳಿದಾಗೆ ಕ್ರಿಸ್ಮಸ್ ಅಂದಾಗ ಎಲ್ಲ ದೇಶ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ಕೂಡ ಇದೊಂದು ಸಂಭ್ರಮಾಚರಣೆ ಇದೆ. ಇಲ್ಲಿಗಿಂತ ಬೇರೆ ಕಡೆ ವಿಭಿನ್ನ ಆ ರೀತಿ ಏನಾದರೂ ಸಂಪ್ರದಾಯ ಇದೆಯಾ, ಅಥವಾ ಎಲ್ಲ ಕಡೆಗೂ ಒಂದೇ ರೀತಿ ಸಾಗುತ್ತಾ ಈ ಆಚರಣೆ ಅನ್ನೋದು? ಪ್ರಮುಖವಾದಂಥ ಅಂಶಗಳು ಎಲ್ಲ ಸೇಮೆ. ಅದು ಭಾರತ ದೇಶ ಆಗಿರ್ಬೋದು, ಈ ಥರ ಯುರೋಪ್ ದೇಶ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ದೇಶ ಆಗಿರ್ಬೋದು, ಈ ನಮ್ಮ ಪ್ರಾರ್ಥನೆ, ಆ ಪ್ರಾರ್ಥನೆಯ ಮಾದರಿ, ಭಜನೆ ಆಗಿರ್ಬೋದು, ಈ ಕ್ಯಾರಲ್ಸ್, ಕ್ರಿಸ್ಮಸ್ ತಾತ, ಈ ಬೇರೆ ಎಲ್ಲ ಕ್ರಿಸ್ಮಸ್ ಟ್ರೀ, ಎಲ್ಲ ಆಚರಣೆಗಳು ಅದೆಲ್ಲ ಸೇಮ್, ಅದ್ಯಾವುದು ಬದಲಾಗೋದಿಲ್ಲ. ಆದರೆ ಟ್ರೆಡಿಷನ್, ಆ ಒಂದು ಕುಟುಂಬ, ಆ ಒಂದು ಪದ್ಧತಿಗೆ ಅನುಗುಣವಾಗಿ ಒಂದಷ್ಟು ಕೆಲವೊಂದು ವಿಚಾರಗಳು ಮಾತ್ರ ಆ ಒಂದು ನೆಲದ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವರು ಬದಲಾಯಿಸ್ಕೊಳ್ತಾರೆ. ಅದನ್ನು ಬಿಟ್ಟು ಬೇರೆ ಎಲ್ಲನೂ ಇಡೀ ಪ್ರಪಂಚದಲ್ಲಿ ಒಂದೇ ಆಚರಣೆ, ಒಂದೇ ರಹಸ್ಯ, ಯೇಸು ಕ್ರಿಸ್ತರು ಮನುಷ್ಯರಾದದ್ದು. ಓಕೆ, ಒಂದು ವಿಚಾರ, ಇದು ನನ್ನ ಕುತೂಹಲವೂ ಹೌದು. ಅನ್ಯ ಧರ್ಮಗಳಲ್ಲಿ ನಾವು ದೇವರನ್ನ ಚಿರಾಯು ಅಂತ ಕರಿತೀವಿ, ದೇವರು ಸತ್ತಿರೋ ಉದಾಹರಣೆಗಳು ಇರೋದಿಲ್ಲ. ಆದರೆ ಇಲ್ಲಿ ಏಸು ಕಾಲವಾಗ್ತಾರೆ, ಶಿಲುಬೆಗೆ ಇರ್ತಾರೆ ಅನ್ನುವಂತಹ ವಿಚಾರಗಳಿದೆಯಲ್ಲ, ಇದನ್ನು ತಾವು ಬೇರೆ ಬೇರೆ ಈ ಬ್ಲ್ಯಾಕ್ ಫ್ರೈಡೇ ಅನ್ನುವಂತಹ ದಿನ ಆಗಿರ್ಬೋದು, ಈ ಕ್ರಿಸ್ಮಸ್ ಆಗಿರ್ಬೋದು, ಬೇರೆ ಬೇರೆ ದಿನಗಳ ಆಚರಣೆ ಪರ್ಟಿಕ್ಯುಲರ್ ಬೇರೆ ಬೇರೆ ಇದೆ. ಸೊ ಇದನ್ನು ಹೇಗೆ ಒಂದು ಆಕ್ಸೆಪ್ಟೆನ್ಸ್ ಸಾಧ್ಯ ಆಗುತ್ತೆ? ಯಾಕಂದರೆ ಯೇಸುವಿನ ಹುಟ್ಟಿನಿಂದ ಬಾಲ ಯೇಸು ಹೀಗಿದ್ರು, ಯೇಸು ಸಮಾಜದ ಉದ್ಧಾರಕ್ಕೋಸ್ಕರ ಈ ರೀತಿಯ ಸೇವೆಯನ್ನು ಮಾಡಿದ್ರು, ಮೀನನ್ನು ಹಂಚಿದ್ರು ಅನ್ನೋಂತಹ ಘಟನೆಗಳನ್ನೆಲ್ಲ ನಾವು ಓದಿದ್ದೇವೆ ಅಲ್ಲ. ಈ ಯೇಸು ಕಾಲವಾದದ್ದನ್ನು, ಒಂದು ದೇವರ ಕಾಲವಾಗ್ತಾನೆ ಅನ್ನೋದನ್ನು, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು? ಮೇಡಮ್, ನೀವು ಬ್ಲ್ಯಾಕ್ ಫ್ರೈಡೇ ಅಂತ ಹೇಳಿದ್ರೆ ಅದು ಬ್ಲ್ಯಾಕ್ ಫ್ರೈಡೇ ಅಲ್ಲ, ಗುಡ್ ಫ್ರೈಡೇ. ಗುಡ್ ಫ್ರೈಡೇ, ಓಕೆ, ಗುಡ್ ಫ್ರೈಡೇ. ನಾವು ಅದನ್ನು ಒಂದು ಶುಭ ಶುಕ್ರವಾರ ಅಂತ ಹೇಳಿ ನಾವು ಅದನ್ನು ಆಚರಿಸ್ತೇವೆ. ದೇವರು ಸತ್ತಿದ್ದು ಶುಭ. ಎಲ್ಲರಿಗೂ ಒಂದು ಪ್ರಶ್ನೆ, ಅದು ಹೇಗೆ ಸಾಧ್ಯ? ಯಾರು ಸತ್ತಿದ್ರೆ, ಅದು ನೀವು ಹೇಳಿದ್ದು ಕರೆಕ್ಟು, ಅದು ನಮ್ಮ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಶುಡ್ ಬಿ ಬ್ಲ್ಯಾಕ್ ಫ್ರೈಡೇ, ಅದು ಬ್ಲ್ಯಾಕ್ ಫ್ರೈಡೇ ಆಗಿರಬೇಕು. ಆದರೆ ನಾವು ಅದನ್ನು ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೇ ಅಂತ ಹೇಳಿ ನಾವು ಆಚರಿಸ್ತೇವೆ. ನಿಜವಾಗ್ಲೂ ತಾವು ಹೇಳಿದಾಗೆ ತುಂಬ ಕಷ್ಟ. ದೇವರು ಸರ್ವಶಕ್ತರು, ಸರ್ವಾಧಿಕಾರಿ, ಸರ್ವವ್ಯಾಪಿ, ಅವ್ರಿಗೆಲ್ಲ ಶಕ್ತಿ ಇದೆ. ದೇವರು ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯೇಸುಸ್ವಾಮಿ ಈ ಲೋಕದಲ್ಲಿ ಅವರು ಸಾಯ್ತಾರೆ ಅಥವಾ ಕಾಲವಾಗ್ತಾರೆ. ಕಾರಣ ಇಷ್ಟೇ, ದೇವರು ಯೇಸುಸ್ವಾಮಿ ಈ ಲೋಕಕ್ಕೆ ಬರಬೇಕಾದ್ರೆ ಅವರು ಸಂಪೂರ್ಣ ಮಾನವ ಶಕ್ತಿಯನ್ನು ಸಹ ಹೊಂದಿದ್ರು, ದೈವ ಶಕ್ತಿಯನ್ನು ಕೂಡ ಹೊಂದಿದ್ರು. ಅದು ನಮ್ಮ ಥಿಯಾಲಜಿ, ಅದು ನಮ್ಮ ದೈವಶಾಸ್ತ್ರದ ಒಂದು ಅರ್ಥ. ಆ ಒಂದು ಮಾನವ ಶಕ್ತಿಯನ್ನು ಹೊಂದಿರಬೇಕಾದ್ರೆ ಅವರು ನಮ್ಮಂತೆ ಅವರು ಸಾಯ್ತಾರೆ, ನಮ್ಮಂತೆ ಅವರು ತೋರಿಸ್ಕೊಳ್ತಾರೆ, ನಾನು ಸತ್ತಿದ್ದೇನೆ. ಆದರೆ ಅವರು ಸತ್ತು ಅಲ್ಲೇ ಬಿದ್ದಿಲ್ಲ. ನಾವು ಮತ್ತೊಮ್ಮೆ ಈಸ್ಟರ್ ಅಂತ ಆಚರಿಸ್ತೇವೆ. ಕೇವಲ 3 ದಿನ ಮಾತ್ರ ಅವರು ಸಮಾಧಿಯಲ್ಲಿದ್ದು, 3ನೇ ದಿನ ಅವರು ಪುನರುತ್ಥಾನರಾಗ್ತಾರೆ, ಜೀವದಿಂದ ಮತ್ತೆ ಹೇಳ್ತಾರೆ. ಅವರು ತಮ್ಮ ದೈವಿಕ ಶಕ್ತಿಯನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಒಂದೇ ಒಂದು ಅರ್ಥ, ಸಾವು ಎಂದಿಗೂ ಕೊನೆ ಅಲ್ಲ. ಅದಾದಮೇಲೆ ನಮಗೆ ಮತ್ತೊಂದು ಭರವಸೆ ಇದೆ. ಅದಾದಮೇಲೆ ದೇವರು ನಮಗೆ ಮತ್ತೊಂದು ಜೀವನವನ್ನು ಕೊಡ್ತಾರೆ. ಅದಾದಮೇಲೆ ನಮಗೆ ನಿತ್ಯ ಜೀವ ಕೊಡ್ತಾರೆ, ಇಟರ್ನಲ್ ಲೈಫ್ ಅನ್ನೋಂಥ ನಾವು ವಿಶ್ವಾಸಿಸ್ತೇವೆ, ಅದನ್ನು ಕೊಡ್ತಾರೆ. ಅದಕ್ಕೋಸ್ಕರ ಸಾವು ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ,
ಸಾವು ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ. ದೇವರು ಮನುಷ್ಯರಾಗಿ ಅವರು ಸತ್ತರು, ಆದರೆ ದೇವರಾಗಿ ಅವರು ಎದ್ದರು. ಅದು ನಮ್ಮ ವಿಶ್ವಾಸ. ಅದಕ್ಕೋಸ್ಕರ ಈ ಎಲ್ಲ ಸಾವು ನೋವು ಅದ್ಯಾವುದು ಕೂಡ ಕೊನೆ ಅಲ್ಲ. ದೇವರು ಯೇಸುಸ್ವಾಮಿ ಕೊಡೋ ಸಂದೇಶ ಇದೇನೆ. ನಮ್ಮ ಜೀವನದಲ್ಲಿ ನಮ್ಮ ಸಾವಿದೆ, ನೋವಿದೆ, ಕಷ್ಟ ಇದೆ, ಸಂಕಷ್ಟ ಇದೆ, ಯಾವುದು ಕೊನೆ ಅಲ್ಲ. ಒಂದಿನ ಎಲ್ಲ ಅಂತ್ಯ ಆಗುತ್ತೆ, ಒಂದಿನ ಎಲ್ಲ ಕೊನೆಗೊಳ್ಳುತ್ತೆ. ನಮಗೆ ಆ ಪುನರುತ್ಥಾನ, ಆ ಸಂತೋಷ ಮತ್ತೆ ವಾಪಸ್ ಸಿಗುತ್ತೆ ಅನ್ನುವಂಥ ಭರವಸೆ ದೇವರು ಕೊಡ್ತಾರೆ. ಮತ್ತೊಂದು ವಿಚಾರವನ್ನು ನಾವು ಇದರಲ್ಲಿ ತಿಳ್ಕೊಬಹುದು. ಮನುಷ್ಯ ಒಳ್ಳೆತನದಲ್ಲಿ ಜೀವಿಸಿದ್ರೆ ಅವನು ಕಾಲವಾದರೂ ಕೂಡ ಬದುಕಿರ್ತಾನೆ ಅನ್ನೋದು ಕೂಡ ಒಂದು ವಿಚಾರ. ಆ್ಯಂಡ್ ನೀವು ಇನ್ನೊಂದು ಹೇಳಿದ್ರೆ ಆಗಲೇ ಬಾಲ ಯೇಸುವಿನಲ್ಲಿ ಎಷ್ಟೇ ಒಂದು ದೈವಿಕ ಶಕ್ತಿ ಇದ್ರೂ ಕೂಡ ಎಲ್ಲೋ ಅವನು ಅದನ್ನು ತೋರಿಸ್ಕೊಳ್ಳಿಲ್ಲ, ತಂದೆಯ ಬಡಗಿ ಕೆಲಸಕ್ಕೆ ಸಹಾಯ ಮಾಡ್ತಿದ್ದ ಅಂತ. ಅಂದರೆ ಎಲ್ಲ ಮಾನವೀಯ ಮೌಲ್ಯಗಳು, ದೈವಿಕ ಶಕ್ತಿ ನಮ್ಮೊಳಗೂ ಇರುತ್ತೆ, ನಾವು ಅದನ್ನು ಹೇಗೆ ಬಿಂಬಿಸ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅನ್ನೋದು. ಓಕೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೇಗೆ ಅನ್ನಿಸ್ತು? ಕ್ರಿಸ್ಮಸ್ನ ಈ ಶುಭ ಸಂದರ್ಭದಲ್ಲಿ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ ಜನತೆಗೆ? ಇದು ನಿಜವಾಗಿಯೂ ಬಹಳ ಸಂತೋಷವಾದಂತಹ, ಸಂಭ್ರಮವಾದಂತಹ ಸಂದರ್ಭ. ಈ ಒಂದು ಕ್ರಿಸ್ಮಸ್ ಸಂದೇಶವನ್ನು, ಕ್ರಿಸ್ತ ಜಯಂತಿ, ಪ್ರಭು ಕ್ರಿಸ್ತರ ಈ ಜನನವನ್ನು ಜನರಿಗೆ ಹಂಚ್ಕೊಳ್ಳೋದೇ ಒಂದು ಸಂತೋಷ. ಯಾಕಂದರೆ ನಾನು ಹೇಳಿದಾಗೆ ಯೇಸುಸ್ವಾಮಿ ಕೇವಲ ಒಂದು ಜನಾಂಗಕ್ಕೋಸ್ಕರ, ಒಳ್ಳೆಯವರಿಗೋಸ್ಕರ ಮಾತ್ರ ಅವರು ಈ ಲೋಕಕ್ಕೆ ಬಂದಿಲ್ಲ. ಎಲ್ಲರಿಗೂ ಸಹ ಎಲ್ಲವೂ ಆಗಬೇಕು, ಪಾಪಿಗಳನ್ನೂ ಸಹ ನಾನು ಮತ್ತೆ ಈ ಜನರಿಗೆ ಒಂದೇ ಒಂದು ಮಂದೆಗೆ ನಾನು ಸೇರಿಸಬೇಕು, ಅವರು ಸಹ ಒಳ್ಳೆಯವರಾಗಬೇಕು ಅನ್ನುವಂಥ ಆಪರ್ಚುನಿಟಿ, ಅವಕಾಶ ಕೊಡೋದಕ್ಕೆ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದರು. ನಾವು ಸಹ ಈ ನಮ್ಮ ಸಮಾಜದಲ್ಲಿ ನಾವು ಅನೇಕರು ಮೇಲು ಕೀಳು, ಬಡವ ಬಲ್ಲಿದ, ಶ್ರೀಮಂತ ಬಡವ ಅಂಥೇಳಿ ನಾವು ವಿವಿಧ ಗುಂಪಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ದೇವರ ಮುಂದೆ ಎಲ್ಲರೂ ಸಹ ಒಬ್ಬರೇ. ದೇವರ ಕಣ್ಣಿಗೆ ಎಲ್ಲರೂ ಸಹ ಸಮಾನರು. ಯಾರೂ ಸಹ ಈ ನಮ್ಮ ಪ್ರಾರ್ಥನಾ ಕೂಟದಲ್ಲಿ ಬಡವರಿಗೆ ಒಂದು ಪ್ಲೇಸು, ಶ್ರೀಮಂತರಿಗೆ ಒಂದು ಪ್ಲೇಸು ಅನ್ನುವಂಥ ಭೇದ ಭಾವ ಇಲ್ಲ. ಎಲ್ಲರೂ ಸಹ ದೇವರ ಮುಂದೆ ಸಮಾನರು. ಅವನು ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು. ನಾವು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಹೋಗ್ತೇವೆ, ಯಾಕಂದರೆ ದೇವರ ಮುಂದೆ ನಾವೆಲ್ಲರೂ ಸಮಾನರು. ಅದೇ ರೀತಿಯ ಸಮಾನತೆ, ಸ್ವೀಕಾರ ಮನೋಭಾವ, ಪ್ರೀತಿ, ಶಾಂತಿ ಎಲ್ಲರನ್ನ ಸೇರಿಸ್ಕೊಳ್ಳುವಂತಹ ಜವಾಬ್ದಾರಿಯನ್ನು ಮನುಷ್ಯರಾದಂಥ ನಾವು ನಮ್ಮ ಜೀವನದಲ್ಲಿ ತೋರಿಸ್ಕೊಳ್ಬೇಕಾಗಿದೆ. ನಮ್ಮಲ್ಲಿ ಯಾರೂ ಸಹ ಮೇಲಲ್ಲ, ಕೀಳಲ್ಲ. ನಮ್ಮಲ್ಲಿ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಆದರೆ ದೇವರ ಮುಂದೆ ನಾವು ಒಬ್ಬರೇ. ದೇವರ ಮುಂದೆ ನಾವು ಅವರ ಮಕ್ಕಳು ಅನ್ನುವಂಥ ಸತ್ಯವನ್ನು ನಾವು ಅರ್ಥೈಸ್ಕೊಳ್ಬೇಕು. ಯೇಸುಸ್ವಾಮಿ ಬಡವನಾಗಿ, ಬಲ್ಲಿದನಾಗಿ ಒಬ್ಬ ದನದ ಕೊಟ್ಟಿಗೆಯಲ್ಲಿ ಅವರು ಜನಿಸಿದರು. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಇತರರಿಗೆ ನಾವು ಸಹಾಯ ಮಾಡ್ತಾ, ಯಾರ್ಯಾರು ಮುಗ್ಧರಾಗಿದ್ದಾರೋ, ಯಾರ್ಯಾರಿಗೆ ಏನೂ ಗೊತ್ತಿಲ್ವೋ, ಯಾರ್ಯಾರು ತುಂಬ ಕಷ್ಟದಲ್ಲಿದ್ದಾರೋ ಅವರಿಗೆ ನಾವು ಸಹಾಯ ಹಸ್ತಾನ ನೀಡೋದ್ರ ಮುಖಾಂತರ ಪ್ರೀತಿಯನ್ನು ತೋರಿಸಿ, ಶಾಂತಿಯುತರಾಗಿ, ಸಾಮರಸ್ಯದಿಂದ, ಸಹಬಾಳ್ವೆಯಿಂದ, ಆ ಸೋದರತ್ವ ಮನೋಭಾವದಿಂದ ನಾವು ಜೀವಿಸಬೇಕಾದ್ರೆ ನಿಜವಾಗಿಯೂ ಕ್ರಿಸ್ತ ಜಯಂತಿ ಆಚರಣೆ ನಮ್ಮಲ್ಲಿ ಅರ್ಥಗರ್ಭಿತವಾಗ್ತದೆ. ಧನ್ಯವಾದಗಳು ಫಾದರ್. ಇಷ್ಟೊಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ತಾವು ಸಾಕಷ್ಟು ಧರ್ಮಬೋಧನೆಯನ್ನು ಮಾಡಿರ್ತೀರಿ, ಆದರೆ ಇಂಟರ್ವ್ಯೂ ಅಂತ ಬಂದಾಗ ಇದು ನಿಮ್ಮ ಮೊದಲ ಸಂದರ್ಶನ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾದರ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಫಾದರ್ ನವೀನ್ ಕುಮಾರ್ ಬಾಲರಾಜ್ ಅವರು ಮಾನವೀಯ ಮೌಲ್ಯಗಳ ಬಗ್ಗೆ, ಕ್ರಿಸ್ಮಸ್ ಆಚರಣೆಯ ಬಗ್ಗೆ ಬಹಳ ಸೊಗಸಾಗಿ ಮಾತನಾಡ್ತಾ ತಿಳಿಸಿದ್ರು. ದೇವರು ಎಲ್ಲರಿಗೂ ಸಲ್ತಾನೆ, ಆದರೆ ದೇವರ ಮಕ್ಕಳಾಗಿ ನಾವು ಮಾಡಬೇಕಾದಂತಹ ಕೆಲಸಗಳೇನು, ನಾವು ನಡಿಬೇಕಾದ ಹಾದಿ ಎಂಥದ್ದು ಅಂತ ತಿಳಿಸ್ಕೊಟ್ರು. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.